ಇಲ್ಲಿ ಕಾನೂನಾತ್ಮಕ ಅಂಶಗಳು ಹಾಗೆ ರಾಜಕೀಯ ವಿಶ್ಲೇಷಣೆ, ಅದರ ಪಾತ್ರ, ಪರಿಣಾಮ, ಬಹಳಷ್ಟು ವಿಚಾರಗಳು, ಆಯಾಮಗಳು ಚರ್ಚೆಗೆ ಲಭ್ಯ ಆಗೋ ಸಾಧ್ಯತೆಯಿಂದ ಈ ಚರ್ಚೆಯನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನ. ಚರ್ಚೆಯ ಚೌಕಟ್ಟು ಈ ರೀತಿ: ಶಿಕ್ಷೆಗೆ ತಡೆಯಾಗಿದೆ, ಆದರೆ ಶಿಕ್ಷೆ ರದ್ದಾಗಿಲ್ಲ. 2024ರ ಒಳಗೆ ಮತ್ತೆ ಕಾನೂನು ಉರುಳಾಗೋ ಸಾಧ್ಯತೆ ಇದೆಯಾ? ಯಾಕೆ ಕೇಳ್ತಿದೀವಿ? ಸುಪ್ರೀಂ ಕೋರ್ಟ್ ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಿದೆ. ಇಲ್ಲಿ 2 ವರ್ಷಗಳ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಅನ್ನ ಕೊಟ್ಟಿದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಟ್ರಯಲ್ ಕೋರ್ಟ್ ನಿಂದ ಅಂತ ಹೇಳಿ. ಆದ್ರೆ ಶಿಕ್ಷೆಯನ್ನ ಇದೇ ರೀತಿಯಲ್ಲಿ ನೀಡಲೇಬಾರದಾಗಿತ್ತು ಅನ್ನೋ ಆದೇಶ ಹೊರಬಿದ್ದಿಲ್ಲ ಸುಪ್ರೀಂ ಕೋರ್ಟ್ ನಿಂದ. ಹೀಗಾಗಿ ಸುಪ್ರೀಂ ಕೋರ್ಟ್ ನ ಈ ಒಂದು ಅಬ್ಸರ್ವೇಷನ್ ಅನ್ನ ಲೋವರ್ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸಲೇಬೇಕು ಅನ್ನೋ ಅನಿವಾರ್ಯತೆ ಇದೆಯಾ? ಅಥವಾ ಮತ್ತೊಮ್ಮೆ ಪರಿಗಣನೆಗೆ ತೆಗೆದುಕೊಂಡ್ರೆ 2024ರ ಲೋಕ ಚುನಾವಣೆ ವೇಳೆಗೆ ಮತ್ತೊಂದಷ್ಟು ಕಾನೂನಾತ್ಮಕ ಸಂಘರ್ಷಗಳನ್ನ ರಾಹುಲ್ ಗಾಂಧಿ ಅವರು ಫೇಸ್ ಮಾಡೋ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತಾ ಅನ್ನೋದು. ಇನ್ನು ಅದನ್ನ ವಾಪಸ್ ಪಡೆಯುವಾಗ ಸುಪ್ರೀಂ ಕೋರ್ಟ್ ನಿಂದ ತಡೆ ಶಿಕ್ಷೆಗೆ ಆದೇಶ ಹೊರಬಿದ್ದ ನಂತರದಲ್ಲಿ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡೆಯುವಲ್ಲೂ ಕೂಡ ಅದೇ ರೀತಿಯ ತ್ವರಿತಗತಿಯ ನಿರ್ಧಾರ ಬರದೇ ಹೋದ್ರೆ ಆಗತ್ತಾ ರಾಜಕೀಯ ಡ್ರಾಮಾ. ಇದರ ಜೊತೆಗೆ ರಾಹುಲ್ ಅವರ ಈ ಅರ್ಹತೆಯಿಂದ ಇಂಡಿಯಾ ಕೂಟಕ್ಕೆ ಸಿಗತ್ತಾ ಬೂಸ್ಟರ್? ಸಿಕ್ಕಿದ್ರೆ ಎಷ್ಟು ಪ್ರಮಾಣದಲ್ಲಿ ಸಿಗತ್ತೆ? ಲೋಕಸಭಾ ಚುನಾವಣೆಗೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಅವಿಶ್ವಾಸ ಮತದ ಚರ್ಚೆಗೆ ರಾಹುಲ್ ಗಾಂಧಿ ಅವರು ಧ್ವನಿ ಆಗ್ತಾರಾ? ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಯಾಕೆ ಅಂತಂದ್ರೆ, ಈ ಅನರ್ಹತೆಯ ಆದೇಶ ತ್ವರಿತಗತಿಯಲ್ಲಿ ವಾಪಸ್ ಪಡೆದ್ರೆ ಮಾತ್ರ ಈಗ ನಡೀತಿರುವ ಸೆಷನ್ ನಲ್ಲಿ, ಏನು ಮಂಗಳವಾರ ಈ ಅವಿಶ್ವಾಸ ನಿರ್ಣಯ ಅದರ ಮೇಲೆ ಚರ್ಚೆ ಆಗುತ್ತೆ, ಅದರಲ್ಲಿ ರಾಹುಲ್ ಗಾಂಧಿ ಅವರು ಒಬ್ಬ ಸಂಸದನಾಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಭಾಗಿಯಾಗ್ಲಿಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಈಗೇನು ಸ್ಪೀಕರ್ ಅವರ ಬಳಿಗೆ ಬಂದು ತಲುಪಿದೆ ಕಾಂಗ್ರೆಸ್ ನಿಯೋಗದ ಪತ್ರ. ಅದಕ್ಕೆ ಸ್ಪೀಕರ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿಯೇ ಕ್ವೆಶ್ಚನ್ ಮಾರ್ಕ್. ಸಂಸತ್ ಮರುಪ್ರವೇಶ ಯಾವಾಗ ಆಗತ್ತೆ, ಹೇಗ್ ಆಗತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಇಲ್ಲೇನಾದ್ರೂ ಕಾನೂನಾತ್ಮಕವಾಗಿಯೂ ಒಂದಷ್ಟು ಅಡಚಣೆಗಳು ಅಥವಾ ಕಾನೂನಾತ್ಮಕವಾಗಿ ಒಂದಷ್ಟು ನಿರ್ದೇಶನಗಳು ಅದರ ಪಾತ್ರ ಪರಿಣಾಮವನ್ನ ತೋರ್ಪಡಿಸುವ ಸಾಧ್ಯತೆಗಳಿದೆಯಾ ಅಂತ ಹೇಳಿ ಚರ್ಚೆ ಪ್ರಾರಂಭ ಮಾಡಬೇಕು. ಅದಕ್ಕಿಂತ ಮುಂಚೆ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದ ಈ ಒಂದು ಆದೇಶದ ಕುರಿತಾಗಿ ರಾಹುಲ್ ಗಾಂಧಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರಿಬ್ಬರ ಪ್ರತಿಕ್ರಿಯೆ ಈ ರೀತಿ: डेमोक्रेसी की जीत हो गई, संविधान की जीत हो गई, सत्यमेव जयते उसका जीत आज हुआ है। सुप्रीम कोर्ट का फैसले का स्वागत करता हूं और वायनाड के नागरिकों की और वोटर की ये जीत है। उन सब की दुआएं हमारे साथ है। डिस्क्वालीफाई करने में सिर्फ 24 घंटे में सब कुछ हुआ। अब देखेंगे अब कितने घंटे में उनको रीइंस्टेट करते हैं। आज नहीं तो कल, कल नहीं तो परसों सच्चाई की जीत होती है। जिन लोगों ने हमारी मदद की और जनता ने जो प्यार और सपोर्ट दिया, उसके लिए मैं बहुत बहुत धन्यवाद करता हूं। ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಅವರು, ಹಾಗೆ ಕೆವಿ ಧನಂಜಯ್ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು, ರಘುನಾಥ್ ಪಿಎಂ ರಾಹುಲ್ ಕೇಸ್ನ ಸಾಕ್ಷಿದಾರರು, ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನಂಜಯ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಿದೆ ಅಂತ ಭಾವಿಸ್ತಾ ನನ್ನ ಮೊದಲ ಪ್ರಶ್ನೆ ನಿಮ್ಗೇನೆ. ಈಗ ಟ್ರಯಲ್ ಕೋರ್ಟ್ನ ಶಿಕ್ಷೆಯ ಅನುಷ್ಠಾನಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ತಪ್ಪಿದ್ರೆ ನೀವು ಅದನ್ನ ಸರಿಪಡಿಸಿ. ಈಗ ಇದು ಆಟೋಮೆಟಿಕಲಿ ಈ ಅನರ್ಹತೆಯ ಆದೇಶ ಏನಿತ್ತು ಇದು ಬಿದ್ದು ಹೋಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆಯಾ? ಅನರ್ಹತೆಯ ಆದೇಶವನ್ನ ಸ್ಪೀಕರ್ ಕಂಪಲ್ಸರಿಯಾಗಿ ವಾಪಸ್ ಪಡಿಬೇಕು ಅನ್ನೋ ಸೂಚನೆನಾ ಇದು ಅಂತ ಹೇಳಿ? ಹೌದು, ಯಾಕೆಂದ್ರೆ ಅನರ್ಹತೆ ದೊರಕಿದ ಕಾರಣವೇನಂದ್ರೆ ಕೆಳಗಿನ ಹಂತದ ನ್ಯಾಯಾಲಯ ಕೊಟ್ಟಂತ ಒಂದು ಕನ್ವಿಕ್ಷನ್ ಜಡ್ಜ್ಮೆಂಟ್ ಏನಿದೆ, ಮತ್ತೆ 2 ವರ್ಷಗಳ ಸಜೆ ಒಂದು ಘೋಷಣೆ ಮಾಡಿದ ತರುವಾಯ ಆಗಿರುವಂತ ಬೆಳವಣಿಗೆ ಅದು. ಸೊ ಆ ಬೆಳವಣಿಗೆಯನ್ನ ಒಂದು ಈ ಕನ್ವಿಕ್ಷನ್ ಮೇಲೆ ಸ್ಟೇಯನ್ನ ಕೇಳಿದ ಪ್ರಮುಖವಾದ ಉದ್ದೇಶವೇ ಅದು. ಸೊ ಆ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕನ್ವಿಕ್ಷನ್ಗೆ ಸ್ಟೇ ಕೊಟ್ಟಿರೋ ಕಾರಣಕ್ಕೋಸ್ಕರ ಸ್ಪೀಕರ್ ಲೋಕಸಭೆಯ ಸ್ಪೀಕರ್ ಅವರು ಕೆಳಗಿನ ಹಂತದ ಘಟನೆಯನ್ನ ಈಗ ಡೆವಲಪ್ಮೆಂಟ್ ಅನ್ನ ಲೈವ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಬೀನ್ ಸೂಪರ್ಸೀಡೆಡ್ ಬೈ ದಿಸ್ ಸ್ಟೇ ಆರ್ಡರ್. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಈ ದಿನ ಕೊಟ್ಟಿರುವಂತ ಆದೇಶದ ಕಾರಣಕ್ಕೋಸ್ಕರ. ಸೊ ಈ ಆದೇಶವನ್ನ ಅವರು ಅಧಿಕೃತವಾಗಿ ವ್ಯಕ್ತಿ ಅಂದ್ರೆ ರಾಹುಲ್ ಗಾಂಧಿ ಅವರೇ ಪತ್ರ ಬರೆದು ಸ್ಪೀಕರ್ ಅವರಿಗೆ ತಾವು ಇಂಥ ದಿನ ಒಂದು ಅನರ್ಹತೆ ಆದೇಶವನ್ನ ಏನ್ ಹೊರಡಿಸಿದಿರಿ
ಅದನ್ನ ವಾಪಸ್ ಪಡಿಬೇಕಾಗತ್ತೆ ಅಂತ ಮನವಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಮನವಿಗೆ ಸ್ಪಂದಿಸ್ತಾರೆ ಅಂತ ಭಾವಿಸ್ಬೇಕಾಗತ್ತೆ. ಒಂದು ವೇಳೆ ಸ್ಪೀಕರ್ ಕಚೇರಿ ಸ್ಪಂದಿಸದೆ ಹೋದ್ರೆ ಅದು ಸ್ವಲ್ಪ ಉದ್ದಟತನದ ಒಂದು ಮೆಜರ್ ಆಗುತ್ತೆ. ಅಂಡ್ ಅದ್ರ ವಿರುದ್ಧ ಮತ್ತೆ ನ್ಯಾಯಾಲಯಕ್ಕೆ ರಾಹುಲ್ ಗಾಂಧಿ ಅವರು ಹೋಗ್ಲೇಬೇಕಾಗತ್ತೆ. ಅಂಡ್ ಒಂದು ವೇಳೆ ನ್ಯಾಯಾಲಯಕ್ಕೆ ಹೋದ್ರೆ ಐ ಥಿಂಕ್ ಕೆಲವೇ ದಿನಗಳಲ್ಲಿ ನ್ಯಾಯಾಲಯದ ಮೂಲಕ ಆದೇಶ ಕೂಡ ಬರುತ್ತೆ. ಯಾಕೆ ಅಂದ್ರೆ ಸ್ಪೀಕರ್ ಅವರ ಒಂದು ಅನರ್ಹತೆಯ ಆದೇಶ ಏನಿದೆ, ಆ ಆದೇಶಕ್ಕೆ ಬೇಕಾಗಿದ್ದಂತ ಮೂಲಭೂತ ರಿಕ್ವೈರ್ಮೆಂಟ್ ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಕನ್ವಿಕ್ಷನ್ ಗೆ ಸ್ಟೇ ಕೊಟ್ಟಿರೋದ್ರಿಂದ ಆ ಕನ್ವಿಕ್ಷನ್ ಚಾಲ್ತಿಯಲ್ಲಿದೆ ಅಂತ ಭಾವಿಸಿ ಅದನ್ನ ಅನರ್ಹತೆಯ ಆದೇಶವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ರಾಹುಲ್ ಗಾಂಧಿ ಇಸ್ ಎಂಟೈಟಲ್ಡ್ ಟು ಗೋ ಟು ದ ಲೋಕಸಭಾ ನೆಕ್ಸ್ಟ್ ವೀಕ್. ಧನಂಜಯ್ ಸರ್ ಅಂದ್ರೆ ಒಬ್ರು ಲಾಯರ್ ನ್ಯಾಷನಲ್ ಟಿವಿಗಳಿಗೆ ರಿಯಾಕ್ಟ್ ಮಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಲ್ಲೇನ್ ಹೇಳ್ತಾರೆ, ಇಲ್ಲಿ ಈ ಶಿಕ್ಷೆಗೆ ತಡೆ ನೀಡಿರೋದೇ ಹೊರತು ಅನರ್ಹತೆ ಬಗ್ಗೆ ಕೋರ್ಟ್ ನಲ್ಲಿ ಯಾವುದೇ ರೀತಿಯ ಆದೇಶ ವ್ಯಕ್ತವಾಗಿಲ್ಲ. ಹೀಗಾಗಿ ತಕ್ಷಣಕ್ಕೆ ಸ್ಪೀಕರ್ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡೆದ್ರು ಕೂಡ ಯಾರು ಅಪೀಲ್ ಹೋಗಿದ್ರು ಅವರು ಅದನ್ನ ಪ್ರಶ್ನೆ ಮಾಡೋಕೆ ಆಪ್ಷನ್ ಇರುತ್ತೆ. ಹೀಗಾಗಿ ಅಡ್ವೈಸ್ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಪರವಾದ ವಕೀಲರೇನಿದ್ದಾರೆ ಇದನ್ನ ಕೋರ್ಟ್ ನಲ್ಲಿ ಕ್ಲಾರಿಫಿಕೇಶನ್ ಪಡ್ಕೊಳ್ಬೇಕಾಗತ್ತೆ. ಈ ಅನರ್ಹತೆಯ ಆದೇಶದ ಕುರಿತಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋದು ಅಡ್ವೈಸಬಲ್ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ರು. ಇದನ್ನ ಯಾವ ರೀತಿ ಗಮನಿಸ್ತಿರ್ತಾವು? ವೆಲ್, ಮೊದಲನೇದಾಗಿ ಸ್ಪೀಕರ್ ಅವರ ಕಚೇರಿ ಹೇಳ್ಬೇಕಾಗತ್ತೆ ಇದನ್ನೆಲ್ಲ. ಸಂಬಂಧ ಪಡೆದಿರುವಂತ ವ್ಯಕ್ತಿ ಹೇಗೆ ಹೇಳಲಿಕ್ಕಾಗತ್ತೆ? ಅನರ್ಹತೆಯ ಆದೇಶವನ್ನ ಮಾಡಿರುವಂತದ್ದು ಸ್ಪೀಕರ್ ಅವರ ಕಚೇರಿ. ಒಂದು ವೇಳೆ ಸ್ಪೀಕರ್ ಅವರ ಕಚೇರಿ ನೋಡಿ, ನಾವು ಆ ದಿನ ಮಾಡಿದಂತ ಅನರ್ಹತೆಯ ಆದೇಶಕ್ಕೆ ಇದ್ದಂತ ತಳಪಾಯ ಈಗ ಕಾಣೆಯಾಗಿದೆ ಅನ್ನೋದಕ್ಕಿಂತ ಸ್ಥಗಿತಗೊಂಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ಆದೇಶ ತನ್ನ ಮೌಲ್ಯವನ್ನ ಕಳ್ಕೊಂಡಿದೆ. ನಮ್ಮ ಆದೇಶವನ್ನ ನಾವು ಹಿಂಪಡಿತಾ ಇದೀವಿ ಅಂತ ಸ್ಪೀಕರ್ ಅವರ ಕಚೇರಿ ಹೇಳಿದ್ರೆ ದಟ್ ದೇರ್ ಎಂಡ್ಸ್ ದ ಮ್ಯಾಟರ್. ಸೊ ನಾನ್ ಭಾವಿಸಿರುವಂತದ್ದು ಸ್ಪೀಕರ್ ಅವರ ಕಚೇರಿ ಬೇರೆ ತರನಾದ ನಿಲುವನ್ನ ತಗೊಳ್ಳಿಕ್ಕೆ ಹೋಗೋದಿಲ್ಲ. ದೇ ವಿಲ್ ಸೇ ಓಕೆ ಫೈನ್, ವಿ ಆರ್ ವಿಡ್ರಾಯಿಂಗ್ ದಿ ಆರ್ಡರ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಅಂತ. ಒಂದು ವೇಳೆ ಡಿಸ್ಕ್ವಾಲಿಫಿಕೇಶನ್ ಆದೇಶವನ್ನ ವಿಡ್ರಾ ಮಾಡೋದಿಲ್ಲ ಅಂತ ಆಗ್ಲಿ, ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳ ಕಾಲ ತೀರ್ಮಾನವನ್ನ ತಗೊಳ್ದೆ ಹೋದ್ರೆ ದೆಹಲಿ ಹೈಕೋರ್ಟ್ಗೆ ಖಂಡಿತ ರಾಹುಲ್ ಗಾಂಧಿ ಹೋಗ್ಬೇಕಾಗತ್ತೆ. ಅಂಡ್ we know the outcome. So it will not be a good on the part of the speaker. So speaker ಅವರ ಒಂದು ಇಂಪಾರ್ಶಿಯಾಲಿಟಿ ಬಗ್ಗೆ ಅದು ಒಳ್ಳೆ if I remember correctly, ಲಕ್ಷದ್ವೀಪ್ ಸಂಸದರೊಬ್ರು ಅನರ್ಹ ಆಗಿ ಅದಕ್ಕೆ ಸಂಬಂಧಪಟ್ಟ ತೀರ್ಪು ಬಂದ ನಂತರದಲ್ಲಿ ಡಿಲೇ ಆಯ್ತು. ಡಿಲೇ ಆದ ಸಂದರ್ಭದಲ್ಲಿ ಮತ್ತೆ ಅದನ್ನ ಕ್ವೆಶ್ಚನ್ ಮಾಡೋಕ್ ಹೋದ ಸಂದರ್ಭದಲ್ಲಿ ಅನರ್ಹತೆಯನ್ನ ವಾಪಸ್ ಪಡೆದಿದ್ರು. ಸೊ ಈಗ ಡಿಲೇ ಮಾಡ್ಲಿಕ್ಕೆ ಅವಕಾಶ ಕಾನೂನಾತ್ಮಕವಾಗಿ ಇಲ್ಲದೆ ಹೋದ್ರು ಕೂಡ ಪೊಲಿಟಿಕಲಿ ಆರ್ ದೇರ್ ಚಾನ್ಸಸ್ ಅಂತ ಹೇಳಿ ಸ್ಪೀಕರ್ ಅವರ ಕಚೇರಿಯನ್ನ ನಾವು ಒಂದು ಪಾಲಿಟಿಕ್ಸ್ ನ್ಯೂಟ್ರಲ್ ಆಗಿ ಗಮನಿಸಬೇಕಾಗತ್ತೆ. ಸೊ ಒಂದು ವೇಳೆ ವಾಟ್ ಹ್ಯಾಪನ್ಸ್, ನಥಿಂಗ್ ವಿಲ್ ಹ್ಯಾಪನ್. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಅನರ್ಹತೆಯನ್ನ ಸದ್ಯ ಅವರು ಹಿಂಪಡೆದೇ ಹೋದ್ರೆ ನಥಿಂಗ್ ವಿಲ್ ಹ್ಯಾಪನ್, ದ ಸ್ಕೈ ವಿಲ್ ನಾಟ್ ಫಾಲ್. ಬಟ್ ಇಟ್ ವಿಲ್ ರಿಫ್ಲೆಕ್ಟ್ ವೆರಿ ಪುವರ್ಲಿ. ಸ್ಪೀಕರ್ ಅವರ ಕಚೇರಿಯ ಬಗ್ಗೆ ಜನತೆ ಇಟ್ಟಿರುವಂತ ವಿಶ್ವಾಸದ ಮೇಲೆ ಅದು ಖಂಡಿತ ಒಂದು ಕಳಂಕವನ್ನ ತರುತ್ತೆ. ಬಟ್ ನಥಿಂಗ್ ವಿಲ್ ಹ್ಯಾಪನ್. ರಾಹುಲ್ ಗಾಂಧಿ ವಿಲ್ ಗೋ ಟು ದ ಪಾರ್ಲಿಮೆಂಟ್. 2 ವಾರ ಅಥವಾ 3 ವಾರ ತಡವಾಗಿ ಹೋಗ್ತಾರೆ ಅಷ್ಟೇ. ಈ ಮೇ ನಾಟ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಮಾನ್ಸೂನ್ ಸೆಷನ್, ಬಟ್ ಈ ವಿಲ್, ಬಿಕಾಸ್ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿರೋದ್ರಿಂದ ಉದ್ದಟತನವಾಗತ್ತೆ. ಅಂಡ್ ಸೊ ಟು ಸೇ ದಟ್ ಇಲ್ಲ ಟ್ರಯಲ್ ಕೋರ್ಟ್ ಕೊಟ್ಟಂತ ಶಿಕ್ಷೆಯನ್ನ ನಾವು ಈಗ್ಲೂ ಕೂಡ ಲೈವ್ ಇದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಅಂತ ಭಾವಿಸ್ಬೇಕಾಗತ್ತೆ ಅಂತ. ಇಟ್ ಇಸ್ ನಾಟ್ ಸೊ. ಕನ್ವಿಕ್ಷನ್ ಸ್ಟೇ ಮಾಡೋ ಉದ್ದೇಶವೇ ಕಾನ್ಸಿಕ್ವೆನ್ಸ್ ಇಂದ ಹೊರಗೆ ಬರ್ಲಿಕ್ಕೆ. ರೈಟ್ ಸರ್. ಇನ್ನೊಂದು 2-3 ಪ್ರಮುಖ ಡೌಟ್ಗಳಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಪೊಲಿಟಿಕಲ್ ಪಾರ್ಟಿಗಳ ರೆಪ್ರೆಸೆಂಟೇಟಿವ್ಸ್ ಇರೋದ್ರಿಂದ ಅವ್ರ ಮಾತಿನ ನಡುವೆ ಏನಾದ್ರೂ ಬಂದ್ರೆ ಮತ್ತೆ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ನಿಮ್ ಸಹನೆ ಅಲ್ಲಿವರೆಗೂ ಜೊತೆಲಿರಿ. ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಯಲ್ಲಿ ಈ ಕೇಸ್ನ ಸಾಕ್ಷಿದಾರರಾದ ರಘುನಾಥ್ ಅವರಿದ್ದಾರೆ. ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಈ ಪೊಲಿಟಿಕಲ್ ಜಿದ್ದಾಜಿದ್ದಿಗೆ ಇಳಿಯೋಣ. ಈಗ ರಘುನಾಥ್ ಅವರೇ, ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಿಂದ ವ್ಯಕ್ತವಾಗಿರುವ ಈ ಆದೇಶ ಯಾವ ರೀತಿ ಗಮನಿಸ್ತಿದ್ದೀರಿ ನೀವು ಇದನ್ನ ಅಂತ ಹೇಳಿ? ನಮ್ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಬಂದಿದೆ ಅದು ನಾವು ಸ್ವೀಕಾರ ಮಾಡ್ತೀವಿ. ನಾವು ಆಲ್ ಇಂಡಿಯಾ ತೇಲಿ ಸಾಹು ಮೋದಿ ಸಮಾಜದ ಕಾರ್ಯಾಧ್ಯಕ್ಷ ನಾನು. ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದೆ ಕಾನೂನಾತ್ಮಕವಾಗಿ ಅದರ ಪ್ರೋಸೆಸ್ ನಡೆಯುತ್ತೆ. ಅದಕ್ಕೆ ನಮ್ಮ ಸ್ವೀಕಾರ ಆಗಿದೆ. ಆಲ್ ಇಂಡಿಯಾ ತೇಲಿ ಸಾಹು ಮೋದಿ ಸಮಾಜದ ನಾನು ಒಬ್ಬ ಕಾರ್ಯಾಧ್ಯಕ್ಷ. ಅದನ್ನ ಸ್ವೀಕಾರ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಆರ್ಡರ್. ಈಗ ಶಿಕ್ಷೆಯ ಪ್ರಮಾಣದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಲ್ಲಿ ಉದ್ಭವ ಆಯಿತು ಹಿಯರಿಂಗ್ ಸಂದರ್ಭದಲ್ಲಿ. ಈ 2 ವರ್ಷ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಏನಿದೆ, 2 ವರ್ಷ ಟ್ರಯಲ್ ಕೋರ್ಟ್ಗಳು ನೀಡಿದ್ರ ಬಗ್ಗೆನೆ, ಅಂದ್ರೆ 1 ದಿನ ಕಡಿಮೆ ಇದ್ರೂ ಕೂಡ ಈ ಅನರ್ಹತೆ ಅನ್ನೋ ತನಕ ಹೋಗ್ತಿರ್ಲಿಲ್ಲ ಅಂತ ಹೇಳಿ, ಇದ್ರ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ಸ್ ಏನು ಅಂತ ಹೇಳಿ, ಅಥವಾ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಸರ್ವೋಚ್ಚ ನ್ಯಾಯಾಲಯ
ವಕೀಲರ ಒಂದು ಆರ್ಗ್ಯುಮೆಂಟ್ಸ್ ಇರುತ್ತೆ, ಅದ್ರ ಬಗ್ಗೆ ಜಡ್ಜ್ಗಳ ಚರ್ಚೆ ಮಾಡಿ ಅಲ್ಲ ವಿಚಾರ ಅಲ್ಲ ಮಾಡಿ ಅಲ್ಲ ನಾನ್ ಕೇಳ್ತಿರೋದು ನೋಡಿ, ಹೀಗೆ ಬಂದ ಸಂದರ್ಭದಲ್ಲಿ ಅಥವಾ ಹಿಂದಿನ ಟ್ರಯಲ್ ಕೋರ್ಟ್ ನ ಆದೇಶಗಳು ಹೊರಬಂದ ನಂತರದಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಅಥವಾ ರಾಜಕೀಯ ಬೆಳವಣಿಗೆಗಳಲ್ಲಿ ಯಾವ ರೀತಿ ಆಯ್ತು, ಇಲ್ಲಿ ಜುಡಿಷಿಯಲ್ ಸಿಸ್ಟಮ್ ಮೇಲೂ ಕೂಡ ಇನ್ಫ್ಲೂಯೆನ್ಸ್ ವರ್ಕ್ ಆಗಿದೆಯಾ ಅನ್ನೋ ರೀತಿಯ ಆರೋಪಗಳು ಕೇಳೋಕ್ ಸಿಕ್ತು. ಈಗ ಬೇಕು ಅಂತಲೇ ರಾಹುಲ್ ಗಾಂಧಿ ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವಾಗಿ ಈ ರೀತಿಯಾಗಿ ಮಾಡ್ಲಾಗ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳೋಕ್ ಸಿಕ್ತು. ತಕ್ಷಣಕ್ಕೆ ಅವರನ್ನ ಅನರ್ಹ ಅಂತ ಗೊಳಿಸಿದ್ರ ಆ ನಡೆಯ ಬಗ್ಗೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿರುವ ಪ್ರಶ್ನೆ, 2 ವರ್ಷ ಮ್ಯಾಕ್ಸಿಮಮ್ ಸೆಂಟೆನ್ಸ್ ನೀಡಿದ್ರ ಬಗ್ಗೆ ಕೇಳಿರುವ ಪ್ರಶ್ನೆ, ಹೀಗೆ ಕೇಳ್ತಾ ಇದ್ದೀನಿ, ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ? ಮೇಡಮ್, ನಾವು ನಮ್ಮ ಸಮಾಜಕ್ಕೆ ನೋವಾಗಿದೆ, ಅವಮಾನ ಆಗಿದೆ, ಅದ್ರ ನೊಂದ ಇದರಿಂದ ನಾವು ನಮ್ಮ ಮೋದಿ ಸಮಾಜ, ಆಲ್ ಇಂಡಿಯಾ ತೇಲಿ ಸಾಕು ಮೋದಿ ಸಮಾಜ ಇದ್ರ ಬಗ್ಗೆ ನ್ಯಾಯಾಲಯಕ್ಕೆ ನಮ್ಮ ವಿಷಯವನ್ನು ಪ್ರಸ್ತಾಪ ಮಾಡಿ ಒಂದು ಕೇಸ್ ಹಾಕಿದ್ವು. ಅದಕ್ಕೆ ಆರ್ಡರ್ಸ್ ಬರ್ತಾ ಇದೆ. ಯಾವ ಕೋರ್ಟ್ ಅಲ್ಲಿ ಆರ್ಡರ್ಸ್ ಬಂದಿದೆ ಅದಕ್ಕೆ ನಮ್ಮ ನ್ಯಾಯಾಲಯದ ಆದೇಶಕ್ಕೆ ನಾವು ತಲೆ ಬಾಗ್ತೀವಿ, ಅದನ್ನ ನಾವು ಒಪ್ಕೊಳ್ತೀವಿ. ಇವಾಗ ಏನ್ ಸ್ಟೇ ಕೊಟ್ಟಿದ್ರೆ ಅದು ಸ್ವೀಕಾರ ಮಾಡಿದ್ವಿ. ಮುಂದೆ ಏನೇನಾಗುತ್ತೆ ನೋಡೋಣ. ನಾನು ವ್ಯಾಖ್ಯಾನ ಮಾಡಕ್ಕ ಆಗಲ್ಲ. ವ್ಯಾಖ್ಯಾನ ಮಾಡೋದಕ್ಕೆ ನಾನು ಇನ್ನ ಆರ್ಡರ್ ಕಾಪಿ ಪೂರ್ತಿ ನಾವು ಓದಿಲ್ಲ ಏನೇನ್ ಬಂದಿದೆ ಅಂತ. ಬಟ್ ನಮ್ಮ ಸಮಾಜ ಇದ್ರ ಬಗ್ಗೆ ಸ್ವೀಕಾರ ಮಾಡಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ನ ಸ್ವೀಕಾರ ಮಾಡಿದೆ. ಮುಂದೆ ಏನ್ ನಡೆಯುತ್ತೆ ನೋಡೋಣ. ಸರಿ ಸರಿ ಸರ್, ಮಾತನಾಡಿಸ್ತೀನಿ. ಈಗ ನನ್ನ ಜೊತೆಯಲ್ಲಿ ಜೆಡಿಎಸ್ ವಕ್ತಾರರಾದ ಚರಣ್ ಗೌಡ್ರು ಜಾಯಿನ್ ಆಗಿದ್ದಾರೆ. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಖೇತ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡೋಣ. ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ, ಹಿಂದಿನ ಟ್ರಯಲ್ ಕೋರ್ಟ್ಗಳ ಆದೇಶವನ್ನ ನಿಮ್ಮ ಪಕ್ಷ ಯಾವ ರೀತಿ ಗಮನಿಸತ್ತು? ಜುಡಿಷಿಯಲ್ ಸಿಸ್ಟಮ್ ಮೇಲೆ ಇನ್ಫ್ಲೂಯೆನ್ಸ್ ವರ್ಕ್ ಆಗಿರಬಹುದು ಅನ್ನೋ ಅನುಮಾನ, ಸ್ಪೀಕರ್ನ ಇಮಿಡಿಯೇಟ್ ಆಕ್ಷನ್ ಅಥವಾ ಅನರ್ಹಗೊಳಿಸುವ ಲೋಕಸಭಾ ಸೆಕ್ರೆಟರಿಯೇಟ್ನ ಆರ್ಡರ್ ಅನ್ನ ಇದು ರಾಹುಲ್ ಗಾಂಧಿ ಅವರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಡೆಲಿಬ್ರೇಟ್ ಆಗಿ ಮಾಡಿರುವ ಅಥವಾ ಒಂದು ರೀತಿಯಲ್ಲಿ ಪ್ಲಾನ್ಡ್ ಆಗಿ ಮಾಡಿರುವ ಪ್ರಯತ್ನಗಳು. ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ನಿರ್ಧಾರದಿಂದ ಡೆಮಾಕ್ರಸಿ ಡೇಂಜರ್ ಅಲ್ಲಿತ್ತು ಅನಿಸಿದ ಹಿಂದಿನ ನಿರ್ಧಾರಗಳು ಅಥವಾ ನ್ಯಾಯಾಲಯದ ಆದೇಶಗಳು, ಈಗ ಡೆಮಾಕ್ರಸಿ ವಾಪಸ್ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿಯಲ್ಲಿ ಅನಿಸ್ತಿದ್ಯಾ ಕಾಂಗ್ರೆಸ್ಗೆ? ಡೆಮಾಕ್ರಸಿ ಡೇಂಜರ್ ಇದೆ ಅನ್ನುವಂಥ ನಮ್ಮ ನಿಲುವು ಇವತ್ತಿಗೂ ಏನು ಬದಲಾಗಲ್ಲ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದ ಮಾತ್ರಕ್ಕೆ ಡೆಮಾಕ್ರಸಿ ಡೇಂಜರಲ್ಲಿಲ್ಲ, ಅವ್ರನ್ನ ಹೊರಗಾಕಿದ ಮಾತ್ರಕ್ಕೆ ಡೆಮಾಕ್ರಸಿ ಡೇಂಜರ್ಲಿತ್ತು, ಆ ಥರದ ದ್ವಂದ್ವ ನಿಲುವೇನು ನಮಗಿಲ್ಲ. ಡೆಮಾಕ್ರಸಿ ಯಾಕೆ ಡೇಂಜರ್ಲಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ, ಒಂದು ಮಾನವಂತ ಸರ್ಕಾರ, ದೇಶದಲ್ಲಿ ನಡೀತಾ ಇರುವಂಥ ಬೇರೆ ಬೇರೆ ಘಟನೆಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಇವತ್ತು ಪಾರ್ಲಿಮೆಂಟ್ ಒಳಗಡೆ ಪ್ರಧಾನಮಂತ್ರಿಯವರಿಗೆ ಮಣಿಪುರದ ಇಶ್ಯೂ ಬಗ್ಗೆ ಮಾತನಾಡಿ ಅಂತಂದರೆ ಅವರಲ್ಲಿ ಮಾತನಾಡೋದಕ್ಕೆ ತಯಾರಿಲ್ಲ, ಅವರಲ್ಲಿ ಮಾತಾಡೋದಕ್ಕೆ ಅಲ್ಲಿ ಹೋಗೋದೇ ಇಲ್ಲ ಅಂತ. ಸೊ ಇಂಥ ವಿಚಾರಗಳಿಗೆ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ, ಈ ದೇಶದ ಪ್ರಧಾನಮಂತ್ರಿಗಳಿಗೆ ಆದ್ಯತೆಯ ವಿಷಯ ಯಾವುದಾಗಿರಬೇಕಾಗಿತ್ತು ಅದ್ರ ಬಗ್ಗೆ ಮಾತನಾಡಬೇಕಿತ್ತು. ಯಾವುದನ್ನು ಬೇಟಿ ಪಡಾವು ಬೇಟಿ ಬಚಾವು ಅಂತ ಮಾತನಾಡಿದರೆ ಇವತ್ತು ಅಲ್ಲಿ ಮಣಿಪುರದಲ್ಲಿ ಆಗಿದ್ರ ಬಗ್ಗೆ ಇಡೀ ದೇಶ ಜಗತ್ತಿನ ಕಣ್ಮುಂದೆ ತಲೆ ತಗ್ಗಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಒಬ್ಬ ಕಾರ್ಗಿಲ್ ಯೋಧನ ಹೆಂಡತಿಯನ್ನು ರಕ್ಷಿಸ್ಕೊಳ್ಳೋಕ್ಕಾಗದೆ ಆ ಕಾರ್ಗಿಲ್ ಯೋಧ ಕಣ್ಣೀರು ಹಾಕ್ತಾನೆ, ನಾನು ದೇಶ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಗಡಿಯಲ್ಲಿ ನಿಂತ್ಕೊಳ್ತಿದ್ದೆ, ಆದರೆ ನಾನು ಹೆಂಡತಿನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾನಲ್ಲ. ದಿಸ್ ಇಸ್ ವಾಟ್ ನಾವು ಹೇಳ್ತಾ ಇರೋದು. ಡೆಮಾಕ್ರಸಿ ಸಮಸ್ಯೆ ಒಳಗಡೆ ಇದೆ. ಇವತ್ತು ಈ ದೇಶದೊಳಗಡೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಕಿಮ್ಮತ್ತಿಲ್ಲ, ನಾವು ಅದನ್ನು ಮಾತನಾಡ್ತಾ ಇದ್ದೇವೆ. ಆದರೆ ಇವತ್ತು ರಾಹುಲ್ ಗಾಂಧಿಯವರ ವಿರುದ್ಧ ಒಂದು ಷಡ್ಯಂತ್ರ ಅಂತೂ ಖಂಡಿತ ನಡೆದಿತ್ತು. ಯಾಕೆ ಅಂತಂದರೆ, ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಒಳಗಡೆ ನಿಂತ್ಕೊಂಡು ಆಲ್ ಆಫ್ ಎ ಸಡನ್ 20,000 ಕೋಟಿ ಅದಾನಿಗೆ ಎಲ್ಲಿ ಬಂತು ಅಂತ ಪ್ರಶ್ನೆ ಮಾಡಿದ ತಕ್ಷಣ ಒಂದು ಕಡೆ ಎಲ್ಲೋ ಪ್ರಧಾನಮಂತ್ರಿಗಳಿಗೆ ಭಯ ಶುರುವಾಯಿತು. ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಪಾರ್ಲಿಮೆಂಟ್ ಒಳಗಡೆ ನಿಂತ್ಕೊಂಡು ಅವರು ಮಾತನಾಡೋದಕ್ಕೆ ಶುರು ಮಾಡಿದರೆ, ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಜನಸಾಮಾನ್ಯರ ನಡುವೆ ಒಡನಾಟವನ್ನು ಇಟ್ಕೊಳ್ಳೋದು ಶುರು ಮಾಡಿದ್ರೆ, ಅವರಿಗೆ ತನ್ನ ಎದುರುಗಡೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪ್ರಶ್ನಿಸುವಂಥ ಯಾವ ವ್ಯಕ್ತಿಯೂ ಕೂಡ ಪಾರ್ಲಿಮೆಂಟಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ಕೊಡಬೇಕಾಗಿತ್ತು. ಬಹುಶಃ ಈ ಒಂದೆಲ್ಲ ಪ್ರಯತ್ನಗಳನ್ನು ಕೂಡ ಅವರು ನಡೆಸಿದ್ದಾರೆ ಅಂತ ಇಡೀ ದೇಶ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಬಹುತೇಕ ದೇಶದ ಚಿಂತಕರು, ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ವರ್ಗ ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸುತ್ತೆ. ಒಂದಂತೂ ಸಂತೋಷದ ಸಂಗತಿ ಏನು ಅಂತಂದರೆ, ನಮಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅಂತ ನಾವೆಲ್ಲ ಕಾಲದಲ್ಲೂ ಹೇಳಿದ್ವಿ. ವಿ ಆಲ್ವೇಸ್ ರೆಸ್ಪೆಕ್ಟೆಡ್. ಈ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಬಗ್ಗೆ ಅನುಮಾನಗಳು ಅಸಮಾಧಾನಗಳು ಇರ್ಲಿಲ್ವಾ ಅಂತ ಹೇಳಿ, ಯಾಕಂದ್ರೆ ನಾನು ಹಿಂದೆ ಅನರ್ಹತೆಯ ಆದೇಶ ಬಂದಾಗ ಅಥವಾ ಟ್ರಯಲ್ ಕೋರ್ಟ್ ನಿಂದ ಈ ಶಿಕ್ಷೆಯ ಪ್ರಮಾಣ ಪ್ರಕಟ ಆದಾಗ ಆದ ಡಿಬೇಟ್ಗಳನ್ನು ನಾನು ಗಮನಿಸಿದೆ, ನಿಮ್ಮ ಒಪಿನಿಯನ್ ನನಗೆ ಸಿಕ್ಕಿರ್ಲಿಲ್ಲ. ಹಾಗಾಗಿ ನಿಮಗೆ ಕೇಳ್ತಿದ್ದೀನಿ, ಆಗ ಕೊಟ್ಟ ಈ 2 ವರ್ಷಗಳ ಸೆಂಟೆನ್ಸ್ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಜಸ್ಟಿಫೈ ಆಗೋ ರೀತಿಯಲ್ಲಿ ಉತ್ತರ ಸಿಗ್ಲಿಲ್ಲ ಟ್ರಯಲ್ ಕೋರ್ಟ್ ನಿಂದ, ಯಾಕೆ 2 ವರ್ಷಗಳ ಶಿಕ್ಷೆ ಕೊಡ್ತು ಅನ್ನೋದ್ರ ಬಗ್ಗೆ ಅಂತ ಹೇಳಿ. ಇದ್ರ ಬಗ್ಗೆ ಒಂದೇನು ಅಂತಂದ್ರೆ, ಡೆಫಮೇಷನ್ ಕೇಸ್ ಬಗ್ಗೆ ನನಗಿರಬಹುದಾದಂಥ ಕಾನೂನಿನ ಅಲ್ಪ ಅರಿವಿನೊಂದಿಗೆ ಬಹುಶಃ ಧನಂಜಯ್ ಸರ್ಗೆ ಹೆಚ್ಚಿನ ಅದ್ರ ಬಗ್ಗೆ ಅರಿವಿರುತ್ತದೆ, ಅಥವಾ ಅವ್ರು ನಮ್ಗೆ ಅದನ್ನು ಕ್ಲಿಯರ್ ಮಾಡಲೂಬಹುದು. ಏನು ಅಂತಂದರೆ, ಒಬ್ಬ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿ, ಒಂದು ದೇಶದ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಕೂತಿರತಕ್ಕಂಥ ವ್ಯಕ್ತಿಯೊಬ್ಬನನ್ನು
ಸೊ ಯಾವುದೋ ಒಂದು ದೇಶದ ಹಿತದೃಷ್ಟಿಯಿಂದ ಪ್ರಶ್ನಿಸಿದ್ರೆ, ಟೀಕಿಸಿದ್ರೆ ಅದನ್ನ ಡೆಫಮೇಷನ್ ಅಂತ ನೀವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ಅಲ್ಲ, ದೇಶದ ಹಿತ ಯಾವುದು? ಮೋದಿ ಸಮುದಾಯವನ್ನ ಕಳ್ಳರು ಅಂತ ಕರೆದಿದ್ದು ದೇಶದ ಹಿತ. ಮೋದಿ ಸಮುದಾಯ ಅಂತ ಇದೆಯಾ ನಿಮ್ ಪ್ರಕಾರ? ಇದೆಯಾ? ಅಲ್ಲ, ನನಗೆ ಗೊತ್ತಿಲ್ಲ. ಈಗ ಹಾಗೆ 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 ನೀವು ಅದನ್ನ ಬಿಂಬಿಸ್ಬೇಡಿ. ಈಗ ಅಲ್ಲಿ ಬಂದಿರೋರು ಈಗ ಅದನ್ನ ಮೋಸ್ಟ್ಲಿ ರಘುನಾಥ್ ಸರ್ ರಘುನಾಥ್ ಸರ್ ಅದೇ ಸಮುದಾಯಕ್ಕೆ ನಾನು ಮುಂದುವರಿಸ್ತೀನಲ್ವಾ? ಸರಿ, ಈ ಮೋದಿ ಸಮಾಜ 14 ಕೋಟಿ ಜನ ನಮ್ಮ ಭಾರತದಲ್ಲಿದ್ದಾರೆ. ಡನ್. ಇಲ್ಲಿ ಉತ್ತರ ಸಿಕ್ತು. ಎಲ್ಲ ಪ್ರಶ್ನೆ ಮಾಡ್ತೀರಿ. ಇಲ್ಲ, ನಂದು ಉತ್ತರ OBC-ಯಲ್ಲಿ ಮೋದಿ ಸಮಾಜ ನೀರವ್ ಮೋದಿ ನಿಮ್ಮ ಸಮಾಜಕ್ಕೆ ಸೇರ್ತಾರ ಸರ್? ನಾವಿದ್ದೀವಿ. ಅಲ್ಲಲ್ಲ, ನೀರವ್ ಮೋದಿ ಅವರು ಮೋದಿ ಸಮಾಜ ಅಂತ ನೀವೇನ್ ಹೇಳ್ತೀರಲ್ಲ, ಅದೇ ಸಮುದಾಯಕ್ಕೆ ಸೇರ್ತಾರ ನೀರವ್ ಮೋದಿ ಅವರು? ಸರ್, ನೀರವ್ ಮೋದಿ ಬಗ್ಗೆ ಪ್ರಶ್ನೆ ಬೇಡ. ಪ್ರಶ್ನೆ ಅದಲ್ಲ ಸರ್, ಸಬಿ ಚೋರ್ ಅನ್ನೋದು ಅದ್ರ ಬಗ್ಗೆ ಮಾತಾಡಿ. ಮೋದಿ ಸಮಾಜ್ ಸಬಿ ಚೋರ್ ಅನ್ನುವ ಪದ ನೀವು ಹುಟ್ಟಾಕ್ ಹೇಳ್ಬೇಡಿ. ಆ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಕೋಲಾರಲ್ಲಿ ಏನ್ ನಡೀತು, ಮೋದಿ ಕಾ ನಾಮ್ ವಾಲಾ ಸಬಿ ಚೋರ್ ಐ, ಅದ್ರ ಬಗ್ಗೆ ನಮ್ಮ ಸಮಾಜಕ್ಕೆ 14 ಕೋಟಿ ಯಾವ್ದಾದ್ರು OBC-ಯಲ್ಲಿ ನಾವು 14 ಕೋಟಿ ಜನ ಇದ್ದೀವಿ, ನಮಗೆಲ್ಲರಿಗೂ ನೋವಾಗಿದೆ, ಅದ್ರ ಬಗ್ಗೆ ನಮ್ಮ ಪ್ರಸ್ತಾಪ ಆಯ್ತು. ಸರಿ ಸರಿ, ಬಹಳ ಮುಖ್ಯವಾಗಿ ನೋಡಿ, ರಾಹುಲ್ ಗಾಂಧಿ ಅವರು ಆ ಮಾತು ಹೇಳಲಿಲ್ಲ. ಇದನ್ನ ಇವ್ರು ಊಟಕೊಂಡು ಹೇಳ್ತಾ ಇದ್ದಾರೆ ಅಥವಾ ಇವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಕೋಲಾರದ ವಿಡಿಯೋ ನೋಡಿ ಸರ್. ಅಲ್ಲಲ್ಲ, ನಾನು ನೋಡಿದೀನಿ ಅವ್ರು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ. ಸರಿ, ಅಲ್ಲ ಅಲ್ಲಿಗೆ ಮತ್ತೊಂದು ಡೌಟ್ ಬರುತ್ತೆ. ಅದಕ್ಕೆ ಧನಂಜಯ್ ಸರ್ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಒಂದು ಸಮುದಾಯಕ್ಕೆ ಆದ ಅಪಮಾನ ಇದು ಅಲ್ಲ ಅಂತ ಹೇಳಿ ಕೋರ್ಟ್ ಇದನ್ನ ಪರಿಗಣಿಸದಲೆ 2 ವರ್ಷದ ಶಿಕ್ಷೆ ಅಥವಾ ಇದನ್ನ ಒಂದು ಡಿಫಮೇಷನ್ ಕೇಸ್ ಅಂತ ಹೇಳಿ ಪರಿಗಣಿಸುತ್ತೆ. ನೋಡಿ, ಸಮುದಾಯದಕ್ಕೆ ಆದಂತ ಅಪಮಾನ ಅಂತ ಕೋರ್ಟ್ ಇದನ್ನು ಪರಿಗಣಿಸ್ತಾ ಇದೆ ಅನ್ನೋ ತರದಲ್ಲಿ ತಪ್ಪು ಬಿಂಬಿಸೋದು ಬೇಡ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಇದನ್ನು ಬಿಜೆಪಿ ಅವರು ಬಿಂಬಿಸ್ತಾ ಇದ್ದಾರೆ. ಒಂದು ಸಮಾಜಕ್ಕೆ ಒಂದು ಹಿಂದುಳಿದ ವರ್ಗಕ್ಕೆ ಸಮುದಾಯ ಇದೇನೋ ಅಪಮಾನ ಮಾಡೋದಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ತರದ ಒಂದು ಬಿಂಬಿಸುವಿಕೆ ಬಿಜೆಪಿಯಿಂದ ನಡೀತಾ ಇದೆ. ನೀರವ್ ಮೋದಿ ನೀರವ್ ಮೋದಿ ಮತ್ತು ಇನ್ನೊಬ್ಬ ಯಾರು ಸರ್ ಚರಣ್ ಗೌಡ್ರೆ, ಲಲಿತ್ ಮೋದಿ ಮತ್ತು ನೀರವ್ ಮೋದಿ ಮತ್ತು ನರೇಂದ್ರ ಮೋದಿ, ಇವರು 3 ಹೆಸರಲ್ಲಿ ಮೋದಿ 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 ಇದೆ. ಲಲಿತ್ ಮೋದಿ ಸಮುದಾಯವೇ ಬೇರೆ, ನೀರವ್ ಮೋದಿ ಸಮುದಾಯವೇ ಬೇರೆ. ಬಹುಶಃ ಚರಣ್ ಗೌಡ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ್ದು ಸರ್ ಅದು? ಅವರು ಒಬ್ಬ ಮಾರ್ವಾಡಿ, ಇನ್ನೊಂದು ಯಾವ್ದೋ ಸಮುದಾಯ. ಪೂರ್ಣೇಶ್ ಮೋದಿ ಅವರು ಹಾಕಿದ ಪ್ರಕರಣವನ್ನ ಹಾಗಾದ್ರೆ ಕೋರ್ಟ್ ಯಾವ ರೀತಿ ಪರಿಗಣಿಸಿ ಟ್ರಯಲ್ ಕೋರ್ಟ್ಗಳು ಧನಂಜಯ್ ಸರ್ ಈ ಪ್ರಕರಣದ ವಿಚಾರವಾಗಿ ಮೊದಲಿನಿಂದಲೂ ನಾನು ಹೇಳ್ತಾ ಬಂದಿರುವಂತದ್ದು, ಡ್ಯೂ ರೆಸ್ಪೆಕ್ಟ್ಸ್ ಟು ದ ಕೋರ್ಟ್, ಸೂರತ್ ನ ಟ್ರಯಲ್ ಕೋರ್ಟ್ ಇರ್ಬೋದು ಅಥವಾ ಸೆಷನ್ಸ್ ಕೋರ್ಟ್ ಇರ್ಬೋದು, ಡಿಫಮೇಷನ್ ಕಾನೂನನ್ನ ಸಂಪೂರ್ಣವಾಗಿ ಅಂದ್ರೆ ಕಂಪ್ಲೀಟ್ಲಿ ಪರ್ವರ್ಸ್ ಮಾಡಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್. ಅಂಡ್ ಇದನ್ನ ಐ ಹ್ಯಾವ್ ಆಲ್ರೆಡಿ ಸೆಡ್ ಆನ್ ನ್ಯಾಷನಲ್ ಟಿವಿ ಅಗೇನ್ ಅಂಡ್ ಅಗೇನ್. ಅಂಡ್ ಇನ್ಫ್ಯಾಕ್ಟ್ ಐ ವಾಸ್ ಓನ್ಲಿ ಒನ್ ವಾಸ್ ಸೇಯಿಂಗ್, ಯಾಕಂದ್ರೆ ರಾಹುಲ್ ರವರ ವಕೀಲರು ವಾದ ಮಾಡ್ತಿದ್ದಂಥದ್ದು ಘಟನೆ ನಡೆದಿರೋದ್ರ ಬಗ್ಗೆ ಪೂರ್ಣ ಪ್ರಮಾಣದ ಸಾಕ್ಷ್ಯಾಧಾರ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ. ಪ್ರಮುಖವಾಗಿ ಇವತ್ತಿನ ವಾದವೂ ಕೂಡ ಅದೇ ಆಗಿತ್ತು. ಬಟ್ ಐ ಬಿನ್ ಸೇಯಿಂಗ್ ಇದು ಡಿಫಮೇಷನ್ ಪ್ರಕರಣ ಆಗೋದೇ ಇಲ್ಲ. ಈಗ ಒಂದು ಅವಮಾನ ಅವಹೇಳನ ಬೇರೆ, ತೇಜೋವಧೆ ಬೇರೆ. ಅಂಡ್ ಹೂ ಇಸ್ ರಾಹುಲ್ ಗಾಂಧಿ? 13 ಕೋಟಿ ಜನರ ಬಗ್ಗೆ ಮಾತನಾಡುವಂತ, ಈಗ ಹೇಗಿದೆ ಅಂದ್ರೆ ಡಿಫಮೇಷನ್ ಕೇಸ್ ನಲ್ಲಿ ಆಡಿಯನ್ಸ್ ಅನ್ನೋಂಥವ್ನು ಬಹಳ ಪ್ರಮುಖವಾಗ್ತಾನೆ. ಒಂದು ಹೇಳಿಕೆ ಕೊಟ್ಟಂತವನು ಅಂಡ್ ಒಂದು ಇದನ್ನೆಲ್ಲ ನೋಡ್ತಿರೋ ಯಾರ ವಿರುದ್ಧ ಹೇಳಿಕೆ ಕೊಡ್ಲಾಗಿದೆ ಆತ 2ನೇ ವ್ಯಕ್ತಿ ಆದ್ರೆ, ಅವ್ರಿಗೆ ಈ 2 ವ್ಯಕ್ತಿಗಳಿಗಿಂತ ಪ್ರಮುಖವಾದಂತವನು ಇದನ್ನ ಗಮನಿಸ್ತಿರುವಂತವನು ಅಂದ್ರೆ ಆಡಿಯನ್ಸ್ ನ ಕಾನೂನು ಭಾವಿಸುತ್ತೆ ಆತ ಇಡಿಯಟ್ ಆಗಿರ್ಕೂಡ್ದು, ಆತ ಒಬ್ಬ ಸಮಯೋಚಿತ ವ್ಯಕ್ತಿ ಆಗಿರ್ಬೇಕು ಅಂತ. ಈಗ ಹೇಗಿದೆ ಈ ಪ್ರಕರಣದಲ್ಲಿ ಅಂದ್ರೆ, ಈ 13 ಕೋಟಿ ಮೋದಿ ಸರ್ನೇಮ್ ಇರೋವ್ರ ಬಗ್ಗೆ ನಾನು ಒಂದು ಗೌರವವನ್ನು ತಳೆದಿದ್ದೆ. ಆದ್ರೆ ರಾಹುಲ್ ಗಾಂಧಿ ಅನ್ನುವಂತ ವ್ಯಕ್ತಿ 60 ಸೆಕೆಂಡ್ ಕೊಟ್ಟಿರುವಂತ ಭಾಷಣವನ್ನ ಕೇಳಿದ ಮೇಲೆ ನಾನು ಆ ವ್ಯಕ್ತಿಗಳ ಬಗ್ಗೆ ಇದ್ದಂತ ಗೌರವವನ್ನ ಕಳ್ಕೊಂಡಿದ್ದೀನಿ ಅಂತ ಒಬ್ಬ ಸಂಪೂರ್ಣ ಶತಮೂರ್ಖ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಆ ಶತಮೂರ್ಖನ ಹೇಳಿಕೆಯನ್ನ, ಆ ಶತಮೂರ್ಖನ ಸೆಂಟಿಮೆಂಟ್ ಅನ್ನ ಈಗ ಅನ್ಫಾರ್ಚುನೇಟ್ಲಿ ನ್ಯಾಯಾಲಯ ಪರಿಗಣಿಸಿದೆ. ದಿಸ್ ಇಸ್ ಆಕ್ಚುಲಿ ಹಾರಿಬಲ್. ದಿಸ್ ಇಸ್ ವಾಟ್ ಐ ಬಿನ್ ಸೇಯಿಂಗ್. ನಾನು ಹೊಸದಾಗಿ ಏನು ಹೇಳ್ತಿಲ್ಲ. ದಿಸ್ ಇಸ್ ಆಕ್ಚುಲಿ ಕಂಪ್ಲೀಟ್ ಪರ್ವರ್ಷನ್ ಆಫ್ ದ ಲಾ. ಅಂಡ್ ಈ ಪ್ರಕರಣದಲ್ಲಿ ನ್ಯಾಯಾಲಯ ತನ್ನ ಘನತೆಯನ್ನ ಖಂಡಿತ ಕಳ್ಕೊಳ್ಳುತ್ತೆ. ಅಂಡ್ ಆ ಒಂದು ಅಂಶವನ್ನ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ನ್ಯಾಯಾಲಯ ಹೇಳಿದ್ದೇ ನ್ಯಾಯವಾಗೋದಿಲ್ಲ, ಅದನ್ನು ಸಮಯೋಚಿತವಾಗಿ ಹೇಳ್ಬೇಕಾಗತ್ತೆ. ಅಂಡ್ ಈ ಕ್ಲಾಸ್ ಡಿಫಮೇಷನ್ ಅನ್ನೋದಕ್ಕೆ ಭಾರತದಲ್ಲಿ ಮಾನ್ಯತೆ ಇರೋದೇ ಇಲ್ಲ. ಯಾತಕ್ಕೆ ಅಂದ್ರೆ ರಾಹುಲ್ ಗಾಂಧಿ ಯಾರವರು? 13 ಕೋಟಿ ಜನರ ಬಗ್ಗೆ ಅವ್ರಿಗೇನ್ ಗೊತ್ತಿದೆ? ಅಂಡ್ ರಾಹುಲ್ ಗಾಂಧಿ ಹೇಳಿಕೆಯನ್ನ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಾದ ಅವಶ್ಯಕತೆ ಏನಿದೆ ಯಾರಿಗೆ ಆದ್ರೂ? ಅಂಡ್ ಇನ್ನೊಂದು ಆಸ್ಪೆಕ್ಟ್ ಇದೆ ಅಂದ್ರೆ, ರಾಹುಲ್ ಗಾಂಧಿ ಇಸ್ ಇನ್ ಪಾಲಿಟಿಕ್ಸ್. ಗುಜರಾತ್ ನಲ್ಲಿ ಈ ಬೇಸಿಕ್ಲಿ ಕಾಂಗ್ರೆಸ್ ಇಸ್ ಸೆಕೆಂಡ್ ಬಿಗ್ಗೆಸ್ಟ್ ಅಪೋಸಿಷನ್, ದೇ ಆರ್ ಇನ್ ಅಪೋಸಿಷನ್
ರಾಹುಲ್ ಗಾಂಧಿ ಇಂಟೆನ್ಷನಲಿ ಮೋದಿ ಸಮುದಾಯವನ್ನೆಲ್ಲವೂ ಕೂಡ ಈ ರೀತಿ ಅವಹೇಳನ ಮಾಡ್ಲಿಕ್ಕೆ ಅಂತ ಹಾಕ್ತಾರ. ಅಂಡ್ ದಟ್ಸ್ ಅ ಬೇಸಿಕ್ ಕಾಮನ್ ಸೆನ್ಸ್ ಅಲ್ಲ. ಸೊ ದಿಸ್ ಪ್ರಕರಣ ಬಂದು ಐ ವುಡ್ ಸೇ, ಅಂಡ್ ಪ್ರಮುಖವಾಗಿ ಈ ಕಾರ್ಯಕ್ರಮ ನೋಡ್ತಿರುವಂತವ್ರು ಮೊದಲನೇದಾಗಿ ಕೇಳ್ಬೋದು, ಹೂ ಇಸ್ ದಿಸ್ ಲಾಯರ್, ಈತ ಹೇಳಲಿಕ್ಕೆ ವಾಟ್ ಈಸ್ ಈಸ್ ಎಂಟೈಟಲ್ಮೆಂಟ್ ಅಂತ. ಫಸ್ಟ್ ಆಫ್ ಆಲ್ ಡಿಫಮೇಷನ್ ಕಾನೂನು ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರಬಹುದು. ಅದಕ್ಕೆ ಅಂದ್ರೆ ಇತ್ತೀಚೆಗೆ ಕೆಂಪಣ್ಣ ಮತ್ತೆ ಅವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ವ್ಯಕ್ತಿಗಳ ವಿರುದ್ಧ ಇದ್ದಂತ ಸಮನ್ಸನ್ನ ರದ್ದು ಮಾಡಿಸಿದ್ದು ನಮ್ಮ ಕಚೇರಿ. ಕರ್ನಾಟಕದಲ್ಲಿ ಸುಮಾರು 350 ಕೋಟಿ ರೂಪಾಯಿಗಳ ವರ್ತ್ ಸಿವಿಲ್ ಡಿಫಮೇಷನ್ ಕೇಸಸ್ ಅನ್ನ ಐ ಆಮ್ ಹ್ಯಾಂಡ್ಲಿಂಗ್. ಅಂಡ್ ವೆನ್ ಇಟ್ ಕಮ್ಸ್ ಟು ಡಿಫಮೇಷನ್ ಐ ಸ್ಪೀಕ್ ಆನ್ ನ್ಯಾಷನಲ್ ಚಾನೆಲ್. ಅಲ್ಲಿಗೆ ಅನುಮಾನ ಶುರುವಾಗತ್ತೆ. ಏನು ಕಾಂಗ್ರೆಸ್ ನಿಂದ ಆರೋಪ ಬರ್ತಾ ಇತ್ತು, ಈ ಅಂಡರ್ ಇನ್ಫ್ಲೂಯೆನ್ಸ್ ಕೆಲಸ ಮಾಡ್ತಿದ್ಯಾ ಸಾಂವಿಧಾನಿಕ ಸಂಸ್ಥೆಗಳು ಅಂತ ಹೇಳೋದಕ್ಕೆ ಮೋಹನ್ ವಿಶ್ವ ಸರ್ ಉತ್ತರ ಕೊಡಬೇಕು. ಈಗ ಕಾನೂನುಗಳಲ್ಲೇನೆ ಒಂದ್ ರೀತಿಯಾಗಿ ನ್ಯಾಯಾಲಯಗಳು ಕೊಡ್ತಾ ಇರೋ ತೀರ್ಪು ಪ್ರಶ್ನೆ ಮಾಡೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ನ ಇನ್ಫ್ಲೂಯೆನ್ಸ್ ಇದೆಯಾ ಅನ್ನೋ ಪ್ರಶ್ನೆ ಹಿಂದಿನಿಂದಲೂ ಕೂಡ, ಯಾವಾಗ ತೀರ್ಪು ಹೊರಗೆ ಬಂತು ಆಗ್ಲಿಂದಲೂ ಕೂಡ ಕಾಂಗ್ರೆಸ್ ಕೇಳ್ತಾ ಬಂದಿದೆ. ಇವತ್ತು ಹೇಳಿದ್ರು ಜಸ್ಟಿಸ್ ಡಿಲೇ ಆಯ್ತು, ಡಿನೇ ಆಗ್ಲಿಲ್ಲ, ಸತ್ಯ ಗೆಲುವು ಸಿಕ್ಕೇ ಸಿಕ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಿಜೆಪಿ ಒಂದಲ್ಲ ಒಂದು ಹಂತದಲ್ಲಿ ಗೆಲುವು ಸಿಗತ್ತೆ, ಇವತ್ತದು ಸಿಕ್ಕಿದೆ ಅಂತ ಹೇಳಿ. ಸೊ ನೇರವಾಗಿ ಮತ್ತೆ ಆರೋಪ ನಿಮ್ ತಟ್ಟೆಗೆ ಬಂದ್ ಬೀಳ್ತು. ನೋಡಿ ಸ್ಮಿತಾ, ಕಾಂಗ್ರೆಸ್ನವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಮ್ಮ ಪರವಾಗಿ ಜಡ್ಜ್ಮೆಂಟ್ ಬಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅಸ್ತಿತ್ವದಲ್ಲಿದೆ, ತಮ್ಮ ವಿರುದ್ಧ ಬಂದರೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ. ಇದೇ ಪ್ರಕರಣದಲ್ಲಿ ಗುಜರಾತ್ ಹೈಕೋರ್ಟು ಕನ್ವಿಕ್ಟ್ ಮಾಡಿದಾಗ ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಪ್ರತಿಭಟನೆ ಮಾಡಿದವರು ಇಡೀ ದೇಶದಲ್ಲಿ. ಆಗ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಏನ್ ಹೇಳ್ತಾರೆ ಅದಕ್ಕೆ ನಂಬಿಕೆ ಇರಲಿಲ್ಲ, ಅದೆಲ್ಲ ಏನೂ ಗೊತ್ತಾಗ್ಲಿಲ್ಲ ಅವ್ರಿಗೆ. ಮತ್ತೆ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನವರು ಈ ರೀತಿಯ ಪದ ಬಳಕೆ, ನಾಲಿಗೆ ಮೇಲೆ ಕಂಟ್ರೋಲ್ ಇರುವಂತ ಒಂದು ಇತಿಹಾಸನೇ ಇದೆ. 2014ರಲ್ಲಿ ಇದೇ ರಾಹುಲ್ ಗಾಂಧಿ ಮಾತಾಡ್ತಾ RSS ನವರು ಮಹಾತ್ಮ ಗಾಂಧಿಯನ್ನ ಕೊಂದ್ರು ಅಂತ ಹೇಳಿದ್ರು. ಅದು 2019ರಲ್ಲಿ ಇನ್ನೊಂದು ಡೆಫಾಮೇಷನ್ ಕೇಸ್ ಆಗಿ ಆಗ್ಲೂ ಇದೇ ರೀತಿ ಆಗಿತ್ತು. ಮತ್ತೆ ಅಪೀಲ್ಗೆ ಹೋದ್ರು, ಮತ್ತದಲ್ಲೇ ಸ್ಟೇ ಆಯ್ತು. ಮತ್ತೆ ರಫೇಲ್ ವಿಚಾರದಲ್ಲೂ ಅಷ್ಟೇ ಇದೇ ರೀತಿ ಸುಳ್ಳು ಹೇಳ್ಕೊಂಡು ತಿರುಗಿದ್ರು. ಕೊನೆಗೆ ಅದನ್ನ ಕ್ಷಮೆ ಕೇಳಿದ್ರು ಕೋರ್ಟಲ್ಲಿ ಹೋಗಿ, ಕೋರ್ಟ್ ಕ್ಷಮಿಸ್ತು, ಅದನ್ನ ತೆಗೆಸ್ತು. ಮತ್ತೆ ಅದಾದ್ಮೇಲೆ ಈಗಲೂ ಅಷ್ಟೇನೇನೆ ಮೋದಿಯವ್ರನ್ನ ಟೀಕಿಸೋ ಬರದಲ್ಲಿ ಆ ಎಂಟೈರ್ ಸಮುದಾಯವನ್ನೇ ಟೀಕೆ ಮಾಡಿದ್ರು. ಸೊ ದಿಸ್ ಶೋಸ್ ಇಟ್ಸ್ ಲೈಕ್ ಅನ್ ಹ್ಯಾಬಿಚುವಲ್ ಅಫೆನ್ಸ್. ಇದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬರ್ತಾ ಇರೋದು. ಕೋರ್ಟ್ ಇದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಯಾವುದೋ ಒಂದು ಕೇಸಲ್ಲ, ನಮ್ಮ ವಕೀಲರು ಹೇಳ್ತಾ ಇದ್ರು ಡೆಫಾಮೇಷನ್ ಎಲ್ಲ ಅಂತ. ಬಟ್ ಅದು ಟೆಕ್ನಿಕಾಲಿಟೀಸ್ ಹೋಗೋದು ಬೇಡ. ಬಟ್ ಇಂಟೆನ್ಷನ್ ಅಂತಾನು ಇದೆ ಒಂದು ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ, ಜಡ್ಜಸ್ ಆಗ್ಬೋದು, ಕೇಸ್ ಆರ್ಗ್ಯೂ ಮಾಡ್ಬೇಕಾದ್ರೂ ಇಂಟೆನ್ಷನ್, ಮೈಂಡು, ಅದು ಮ್ಯಾಟರ್ಸ್. ದಟ್ ಆಲ್ಸೋ ಕೋರ್ಟ್ ವುಡ್ ಹ್ಯಾವ್ ಸೀನ್. ಫಸ್ಟ್ ಪಾಯಿಂಟ್. ಎರಡನೇದು, ಕಾಂಗ್ರೆಸ್ನ ಇತರೆ ನಾಯಕರನ್ನ ತಗೊಂಬನ್ನಿ. ಸೋನಿಯಾ ಗಾಂಧಿ ಅವರೇ ಮೌತ್ಕ ಸೌದಾಗರ್ ಅಂತ ಕರೀಲಿಲ್ವಾ? ದಿಗ್ವಿಜಯ್ ಸಿಂಗ್ ಅವ್ರು ಕೆಟ್ಟ ಪದಗಳನ್ನ ಬಳಸಲಿಲ್ವಾ ಮೋದಿ ಅವರ ಮೇಲೆ? ಹಂಗ ಹೋದ್ರೆ ನಿಮ್ ಪಕ್ಷದವರು ಯಾರು ಕೂಡ ಬಾಯಿಗೆ ಬ್ರೇಕ್ ಹಾಕೊಂಡಿಲ್ಲ ಅಂತ ಹೇಳಿ ನಿಖೇತ್ ಅವ್ರು ಹೇಳ್ಬೇಕು, ಬಟ್ ಅವ್ರು ಹೇಳ್ತಿಲ್ಲ. ಬಟ್ ಸ್ಟಿಲ್ ನಾ ಹೇಳೋದ್ ಕೇಳಿ, ಬರ್ತೀನಿ ಕೇಳಿ, ನಾ ಹೇಳೋದಾಯ್ತಲ್ಲ. ಸೊ ಈ ರೀತಿಯಾಗಿ ಹೇಳಿಕೆಗಳನ್ನ ಅವ್ರು ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರಿಂದಾನೇ ಕೋರ್ಟ್ ಇವತ್ತು ಈ ತರ ಕೊಟ್ಟಿರೋದು. ಪ್ಲಸ್ ನಾವು ಕೋರ್ಟ್ ಯಾವುದೇ ತೀರ್ಪು ಕೊಟ್ಟರು ನಾವು ಅದನ್ನ ತಗೊಳ್ತೀವಿ. ನಾವು ಕಾಂಗ್ರೆಸ್ನವ್ರ ತರ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನಾಳೆ ಬೆಳಗ್ಗೆ, ಅಥವಾ ಎಲ್ಲೋ ಏನೋ ಬೆಂಕಿ ಹಚ್ಚೋದು, ಎಲ್ಲ ಕಲ್ಲೊಡೋದು ಅಂತ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೋರ್ಟ್, ನ್ಯಾಯಾಲಯ ಇಸ್ ಅಲ್ಟಿಮೇಟ್. ಇವತ್ತು ಇವರು ಸುಪ್ರೀಂ ಕೋರ್ಟ್ ನ ಈ ರೀತಿ ಮಾಡ್ಕೊಂಡಿದ್ರಲ್ಲ, ಹಿಂದಿನ ಹೇಳಿಕೆಗಳನ್ನ ಪರಿಗಣಿಸಿ ಅದರ ಅರ್ಥವನ್ನ ಅಥವಾ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಕೋರ್ಟ್ ನ ತೀರ್ಪುಗಳು ಡಿಸೈಡ್ ಆಗುತ್ತೆ ಸರ್. ಅಲ್ಲ, ಆಬ್ವಿಯಸ್ಲಿ ಒಬ್ಬ ಮನುಷ್ಯ ಕಂಟಿನ್ಯೂಸ್ ಆಗಿ ಗಿಲ್ಟಿ ಆಗಿದ್ದ ಅಥವಾ ಒಂದು ಹ್ಯಾಬಿಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಕನ್ಸಿಡರೇಷನ್ ಬಂದೇ ಬರುತ್ತೆ. ಧನಂಜಯ್ ಸರ್, ಹೇಳಿ ಒಂದ್ ನಿಮಿಷ. ಈಗ ನಮ್ಮ ನಿಖೇತ್ ರಾಜ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರು, ಆಮೇಲೆ ಮಾನವಂತ ಸರ್ಕಾರ ಅಂತ ಮಾತಾಡೋರು. ಕರ್ನಾಟಕದಲ್ಲೂ ಒಂದು ಮಾನವಂತ ಸರ್ಕಾರ ಇದೆ. ಅದು ಯಾವ ರೀತಿ ನಡ್ಕಂತು ಅನ್ನೋದನ್ನ ಒಂದು 15 ದಿವಸದ ಮುಂಚೆ ವಿಧಾನಸೌಧದಲ್ಲಿ ನೋಡಿದೀವಿ. 10 ಜನ ಶಾಸಕರನ್ನ ಒಂದು ಪೇಪರ್ ಎಸ್ತಿದ್ದಕ್ಕೆ ಯಾವ ರೀತಿಯಾಗಿ ಅಮಾನತುಗೊಳಿಸ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಐ ಆಮ್ ಸಾರಿ ಸರ್, ಒಂದು ಪೇಪರ್ ನ ಎಲ್ಲಿ ಎಸೆದ್ರು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಯಾರ ಮೇಲೆ ಎಸೆದ್ರು ಅನ್ನೋದು ಮ್ಯಾಟರ್ ಆಗುತ್ತೆ. ಎಳೆದಾಡಿರ್ಲಿಲ್ವಾ? ಆಯ್ತಲ್ಲ. ಸೊ ಇಲ್ಲೂ ಒಂದು ಮಾನವಂತ ಸರ್ಕಾರ ಅಂತ ಇತ್ತು, ಇಲ್ಲೂ ಒಬ್ರು ಮಾನವಂತ ಸರ್ಕಾರ ರೆಪ್ರೆಸೆಂಟ್ ಮಾಡುವಂತ ಸ್ಪೀಕರ್ ಇದ್ರು. ಅವರು ಯಾವ ರೀತಿ ನಡ್ಕೊಂಡ್ರೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಮತ್ ಆಗ ಪ್ರಜಾಪ್ರಭುತ್ವರ್ಗ ಅಪಾಯದಲ್ಲಿ ಇರಲೇ ಇಲ್ಲ. ಮಣಿಪುರದ ಘಟನೆ ಯಾಕೆ ಹೇಳ್ತೀರಾ? ರಾಜಸ್ಥಾನ ಘಟನೆ ಹೇಳಿ. ಯಾಕೆ ಕಲಬುರ್ಗಿನಲ್ಲಿ ಒಂದು ದಲಿತ ಬಾಲಕಿ ಮೇಲೆ ಅತ್ಯಾಚಾರ, ಕೊಲೆ ಆಯ್ತಲ್ಲ, ಯಾಕೆ ಚರ್ಚೆಗೆ ಬರ್ತಾನೆ ಇಲ್ಲ? ಹಿಂಗ ಬಂದಾಗ ಏನನ್ಸುತ್ತೆ ಗೊತ್ತಾ? ಕಾಂಗ್ರೆಸ್ನವರು ಎಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಅಲ್ಲಾಗೋ ಕ್ರೈಮ್ ಮಾತ್ರ ಕ್ರೈಮು ಅಂತಾರೆ. ನೀವು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಾಗೋ ಕ್ರೈಮ್ ಮಾತ್ರ ಕ್ರೈಮು. ಅರೆ, ಜನಸಾಮಾನ್ಯರ ಪ್ರಾಣ ಯಾವುದೇ ರಾಜ್ಯದಲ್ಲಿ ಒಂದು ಹೆಣ್ಮಗಳ ಮೇಲೆ ಅನ್ಯಾಯ ಆಗೋದು ಅನ್ಯಾಯನೇ. ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಧನಂಜಯ್ ಸರ್ ಇಂದ ಉತ್ತರ ಪಡ್ಕೊಂಡ್ಬಿಡೋಣ.
ಧನಂಜಯ್ ಸರ್ ಇಂದ ಉತ್ತರ ಪಡ್ಕೊಂಡ್ಬಿಡೋಣ. ಆಯ್ತು ಆಯ್ತು ಅಯ್ಯೋ, ನಿಮ್ಮೆಲ್ಲ ಯಾರು ಇಲ್ಲ ಬಿಡ್ರಿ. ಒಬ್ಬ ವ್ಯಕ್ತಿ ಹಿಂದಿನ ನಡವಳಿಕೆಗಳು ಧನಂಜಯ್ ಸರ್ ಹತ್ರ ನನಗೆ ರಿಯಾಕ್ಷನ್ ಬೇಕು. ಸಾರಿ ಧನಂಜಯ್ ಸರ್, ರಾಜ್ಯದಲ್ಲಿ ನೀವು ತಾನೇ ಇರೋದು. ತನಿಖೆ ಮಾಡ್ತಾ ಇದೀವಿ. ವಿಕೆಟ್ ಸರ್, I request you. ಮೋಹನ್ ಸರ್, ಧನಂಜಯ ಮಣಿಪುರದಲ್ಲಿ ಇನ್ನಿಬ್ರು ಗೆಸ್ಟ್ ಇದ್ದಾರೆ. ಚರಣ್ ಗೌಡ್ರು ರಿಯಾಕ್ಷನ್ ನಾನು ತಗೊಂಡಿಲ್ಲ. ಇಡೀ ಸಿಸ್ಟಮ್ ನಿಮ್ಮ ತಕ್ಷಕ್ಕೆ ತೆಗೆದುಕೊಂಡು ಎಮರ್ಜೆನ್ಸಿ ಇಂಪೋಸ್ ಮಾಡೋರು ಒಂದ್ ನಿಮಿಷ. ನಡೆಸಿದ್ದು ಧನಂಜಯ್ ಸರ್, ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ರು ಒಬ್ಬ ವ್ಯಕ್ತಿಯ ಹಿಂದಿನ ಹೇಳಿಕೆಗಳು, ಅದರ ಉದ್ದೇಶಗಳು, ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡೇ ಆದೇಶಗಳು ಹೊರಬಿದ್ದಿರಬಹುದು. ಈ ರೀತಿಯ ಪಾಸಿಬಿಲಿಟೀಸ್ ಇದೆಯಾ ಇಲ್ವಾ? ಅವ್ರು ರಾಹುಲ್ ಗಾಂಧಿ ಅವರ ವಿರುದ್ಧ ಹಲವಾರು ಬೇರೆ ಪ್ರಕರಣಗಳಿದಾವೆ, ಬಟ್ ಅವೆಲ್ಲವೂ ಕೂಡ ಪ್ರಕರಣಗಳು ಅಂದ್ರೆ ಟ್ರಯಲ್ ಹಂತದಲ್ಲಿದ್ದಾವೆ. ಯಾವುದೇ ಒಂದು ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಆಗಿಲ್ಲ. ಅಂಡ್ ನಮ್ಮ ಈ ಎಲ್ಲ ಕ್ರಿಮಿನಲ್ ಅಫೆನ್ಸಸ್ ಅಲ್ಲಿ ಇನ್ನೋಸೆನ್ಸ್ ಇಸ್ ಪ್ರಿಸ್ಯೂಮ್ಡ್. ಸೊ ಆತ ನಿರ್ದೋಷಿ ಅನ್ನುವಂತ ಪ್ರಿಸಂಪ್ಷನ್ ಇಂದ ಶುರು ಮಾಡ್ಬೇಕಾಗತ್ತೆ. ಅದನ್ನ ನ್ಯಾಯಾಲಯ ಪರಿಗಣನೆಗೆ ತಗೊಳ್ಳೇ ಕೂಡುದು. ಒಂದು ಎರಡನೇದೇನಾಗತ್ತೆ ಅಂದ್ರೆ ಸಾರ್ವಜನಿಕರು ಈಗ ಈ ಒಂದು ತೀರ್ಪು, ರಾಹುಲ್ ಗಾಂಧಿ ಅವರ ವಿರುದ್ಧ ಕೊಟ್ಟಂತ ತೀರ್ಪು, ಈಗ ಅಲ್ಲಿ ಇರುವಂತ ಕಾಂಗ್ರೆಸ್ ವಕ್ತಾರರು ಒಂದು ವೇಳೆ ಎಲ್ಲಾ ಬಿಜೆಪಿ ಸದಸ್ಯರು ಕಳ್ಳರು ಅಂತ ಹೇಳಿದ್ರೆ ಅದನ್ನ ಹೇಳ್ಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ಆ ತರಹದ ಹೇಳಿಕೆಯನ್ನ ನಾವು ಕೇಳ್ಕೊಂಡು ಸುಮ್ನೆ ಆಗ್ಬೇಕಾಗತ್ತೆ. ಅಂತ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೂ ಕೂಡ ಅವಕಾಶ ಮಾಡದಿರೋ ಆಗಿತ್ತು. ಅಂಡ್ ಬಿಜೆಪಿ ಅವರು ಕೂಡ ಹೇಳ್ತಾರೆ ಕಾಂಗ್ರೆಸ್ ಅವರೆಲ್ಲ ಕಳ್ಳರು ಅಂತ. ಅಂದ್ರೆ ಪ್ರಾಮಾಣಿಕತೆ ಮೆರೆಯುವಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಂತವನ ವಿರುದ್ಧ 2 ವರ್ಷಗಳ ಸಜೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರ್ಬೇಕಾ? ನಾಟ್ ಅಟ್ ಆಲ್. ಸೊ ಆ ಒಂದು ಆಯಾಮದಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಆಗಿರುವಂತ ಪ್ರಕರಣ ಒಂದು ಡೆಮೋಕ್ರಸಿಯನ್ನ ಕುಂಠಿತಗೊಳಿಸುವಂತ ಪ್ರಕರಣ ಅಂತ ಹೇಳೋದ್ರ ಜೊತೆಗೆ ಮತ್ತೊಂದು ಒಂದು ಅಂಶ ಏನ ಇಟ್ಕೊಳ್ಬೇಕಂದ್ರೆ, ಈಗ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರೋ ರಿಲೀಫ್ಗೆ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಚಪ್ಪಾಳೆಯನ್ನ ತಟ್ಟಬೇಕಾಗತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ನಿಜಕ್ಕೂ ಕೂಡ ಅನ್ಯಾಯವಾಗಿದೆ ಅಂತ ಒಂದು ಭಾವನೆಯನ್ನ ಬಂದಿದ್ರೆ ಅವರು ಆಡಳಿತದಲ್ಲಿರುವಂತ ಕಾಂಗ್ರೆಸ್ ರಾಜ್ಯಗಳಲ್ಲಿ ಕ್ರಿಮಿನಲ್ ಡಿಫಮೇಷನ್ ಅನ್ನು ರದ್ದು ಮಾಡ್ಲಿಕ್ಕೆ ಕ್ರಮವನ್ನ ತಗೊಳ್ತಿದ್ರು. ಹಿ ಹಸ್ ನಾಟ್ ಡನ್ ದಟ್. ಅದೇ ಕ್ರಿಮಿನಲ್ ಡಿಫಮೇಷನ್ ಅನ್ನು ಇಟ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಖಂಡಿತ ಪ್ರಕರಣವನ್ನ ದಾಖಲಿಸ್ತಾರೆ. ಅಂಡ್ ರಾಜಸ್ಥಾನಲ್ಲಿ ಗೆಹ್ಲೋಟ್ ಅವರು ಪ್ರಕರಣವನ್ನ ದಾಖಲಿಸ್ತಾರೆ. ಸೊ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿರುವಂತ ರಿಲೀಫ್ ಅನ್ನ ದೇಶದ ಜನತೆ ಸಂಭ್ರಮಿಸೋದ್ರ ಬದಲು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಒಂದು ಸಂಭ್ರಮಿಸಬೇಕಾಗತ್ತೆ. ಯಾಕೆ ಅಂದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರಿಗೆ ಪ್ರಾಮಾಣಿಕವಾಗಿ ಈ ಒಂದು ಘಟನೆಯಿಂದ ನೋವಾಗಿದೆ ಅಂತ ಅನ್ಸಿದ್ರೆ ಯು ವುಡ್ ಹ್ಯಾವ್ ಟೇಕನ್ ದಟ್ ರಿಮಿಡಿಯಲ್ ಸ್ಟೆಪ್. ಇಟ್ ಇಸ್ ನಾಟ್. ಕ್ರಿಮಿನಲ್ ಡಿಫಮೇಷನ್ ಅನ್ನು ಅಬಾಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಅಂಡ್ ಈ ವುಡ್ ಹ್ಯಾವ್ ಟೇಕನ್, ಯಾಕಂದ್ರೆ ಇದು ರಾಜ್ಯ ಒಂದು ಸಬ್ಜೆಕ್ಟ್ ಆಗೋದ್ರಿಂದ ಈ ಕೂಡ ಅಬಾಲಿಷ್ ಮಾಡಿದ್ರೆ ಅಲ್ಲ ಅವರು ಅನ್ನೋದ್ಕಿಂತ ಅವ್ರ ಪಕ್ಷ ಅನ್ನೋ ತರದಲ್ಲಿ ಪರಿಗಣಿಸಬಹುದು. ಯಾಕಂದ್ರೆ ಅವ್ರು ಅನರ್ಹರಾದ ಸಂಸದರಾಗಿದ್ರಿಂದ ಈ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ ವೈಯಕ್ತಿಕವಾಗಿ ಅವ್ರ ಹತ್ರ ಪವರ್ಸ್ ಇತ್ತೋ ಇಲ್ಲೋ ಅದು ಬೇರೆ ಪ್ರಶ್ನೆ. ಈಗ ನಾನು ಚರಣ್ ಗೌಡ ಸರ್ ನಿಮ್ಮನ್ನ ಕೇಳ್ತೀನಿ. ಈ ಹಿಂದೆ ಅನೇಕ ಬಾರಿ ಚುನಾವಣೆಗಳ ಸಂದರ್ಭದಲ್ಲಿ ನಿಮ್ಮ ಪಕ್ಷದಿಂದ ಕೂಡ ಈ ರೀತಿಯಾದ ಮಾತುಗಳು ವ್ಯಕ್ತವಾಗಿತ್ತು. ಸಾಂವಿಧಾನಿಕ ಸಂಸ್ಥೆಗಳು ಅಪಾಯದಲ್ಲಿವೆ, ಅಂಡರ್ ಇನ್ಫ್ಲೂಯೆನ್ಸ್ ವರ್ಕ್ ಆಗ್ತಿವೆ ಅಂತ ಹೇಳಿ. ಈಗ ರಾಹುಲ್ ಗಾಂಧಿ ಅವರ ಪ್ರಕರಣ ಬಂದಾಗ್ಲೂ ಕೂಡ ಅದೇ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು ಕಾಂಗ್ರೆಸ್ ಕಡೆಯಿಂದ. ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವ ರೀತಿ ಪರಿಗಣಿಸ್ತಿದ್ದೀರಿ ತಾವು? ಜೆಡಿಎಸ್ ಪಕ್ಷ ಇದನ್ನ ಯಾವ ರೀತಿ ನೋಡ್ತಿದೆ ಅಂತ? ಪಕ್ಷ ಅನ್ನೋದಕ್ಕಿಂತಲೂ ಈ ನೆಲದ ಕಾನೂನು ಇವತ್ತೇನು ಕೊಟ್ಟಿದೆ ಅದನ್ನು ಸ್ವಾಗತ ಮಾಡೋಣ. ಆಮೇಲೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರು ಒಬ್ಬರೇ ಭಾಷಣ ಮಾಡಿ ಡಿಫಮೇಷನ್ ಮಾಡಿಸ್ಕೊಂಡ್ರ? ರಾಹುಲ್ ಗಾಂಧಿ ಮುಂಚೆ ಎಷ್ಟೋ ಜನ ಭಾಷಣ ಮಾಡಿ ಇಂದಿರಾ ಗಾಂಧಿ ಅವ್ರ ಮೇಲೆ ಎಂತೆಂಥ ಪದಗಳನ್ನ ಪ್ರಯೋಗ ಮಾಡಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಬದುಕಿನಲ್ಲಿದ್ದವರು. ಇಷ್ಟೊತ್ತು ಯಾರೋ ಹೇಳ್ತಾಯಿದ್ರು ಮೋದಿಯವರ ಸಮುದಾಯ 14 ಕೋಟಿ ಜನ ಇದ್ದಾರೆ ಅಂತ. ಗೌಡ್ರ ಬಗ್ಗೆ ಏನೇನೇ ಅಂತಿದ್ದಾರಪ್ಪ. ದೇವೇಗೌಡರಿಗೆ ಹೇಳದೇ ಇರೋ ಪದಗಳೇ ಇಲ್ವಲ್ಲಪ್ಪ. ಸಿದ್ದರಾಮಯ್ಯನವರೇ ಪದ ಪ್ರಯೋಗ ಮಾಡಿದ್ದಾರೆ ಗೌಡ್ರಗಳ ಬಗ್ಗೆ. ಕುರುಬರಲ್ಲಿ ಗೌಡ್ರಿದ್ದಾರೆ, ಲಿಂಗಾಯತರಲ್ಲಿ ಗೌಡ್ರಿದ್ದಾರೆ, ಒಕ್ಕಲಿಗರಲ್ಲಿ. ನಾನಾಗಿ ಮೋದಿಯವ್ರನ್ನ ಸಮುದಾಯನೇ ಮಾಡ್ಬಿಟ್ರಲ್ಲ ಅಂತ. ಮೋದಿ ಅವರು ಯಾವತ್ತಿಂದ ಸಮುದಾಯ ರಾಜಕೀಯ ನಾಯಕರ ಬಾಯಲ್ಲಿ ನಾನು ಹೇಳೋದು ಇಷ್ಟೊತ್ತಿಂದ ಯಾರೋ ಇನ್ನೊಬ್ರು ಇದ್ರು ಹಿರಿಯರು, ನಮ್ಮ ಸಮುದಾಯ 14 ಕೋಟಿ ಜನ ಇದೀವಿ, ಅವಮಾನ ಆಗಿದೆ ಅಂತ. ಆಕಸ್ಮಿಕವಾಗಿ ನರೇಂದ್ರ ಮೋದಿ ಅವರು ಏನಾದ್ರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಆಗಿಲ್ಲ ಅಂದ್ರೆ ಆ ಸಮುದಾಯಕ್ಕೆ ಅವಮಾನನೇ ಆಗ್ತಾ ಇರಲಿಲ್ಲ, ಕೇಳ್ತಾನೆ ಇರಲಿಲ್ಲ, ಡಿಫಮೇಷನ್ ಆಗ್ತಾ ಇರಲಿಲ್ಲ. ಅವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇಲ್ಲದೆ ಲಲಿತ್ ಮೋದಿನ ನೀರವ್ ಮೋದಿನ ಇವ್ರೇನೋ ಬೈದ್ ಬಿಟ್ಟಿದ್ರೆ ಅದಕ್ಕೆ ಡಿಫಮೇಷನ್ಗೆ ಹೋಗ್ತಾ ಇರಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರು ಒಂದು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿ ನಾವು ಮೋದಿನ ಶಬ್ದಗಳನ್ನೇ ಬಳಸಬಾರ್ದು ಅನ್ನೋದಾದರೆ, ಮೋದಿ ಎಲ್ಲ ಕಳ್ಳರು ಅಂದರೆ ನರೇಂದ್ರ ಮೋದಿನೂ ಸೇರಿ ಅಂತ ಏನು ಅವ್ರು ಹೇಳಿಲ್ಲಲ್ಲ. ನರೇಂದ್ರ ಮೋದಿ ಸೇರಿಸಿ ಅಂತ ರಾಹುಲ್ ಗಾಂಧಿ ಹೇಳಿಲ್ಲ. ನಾವು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮಾತಾಡಬಾರ್ದು. ಗುಜರಾತ್ ಹೈಕೋರ್ಟು ಮತ್ತು ಗುಜರಾತ್ ಯಾವ ಆಯಾಮದಲ್ಲಿ ತೊಗೊಂಡು ಕೊಟ್ಟಿತ್ತು ನಮಗೆ ಗೊತ್ತಿಲ್ಲ.
ಸುಪ್ರೀಂ ಕೋರ್ಟ್ ಇಟ್ಸ್ ಟೇಕನ್ ಇನ್ ಬೆಟರ್ ಮ್ಯಾನರ್. ಇಲ್ಲಿ ನರೇಂದ್ರ ಮೋದಿ ಅವರು ಕಳ್ಳರು ಅಂತ ಹೇಳಿದ್ರೆ ಎಸ್ ವುಡ್ ಹವ್ ಕಮಿಂಗ್ ಅಂಡರ್ ಡಿಫಮೇಷನ್. ಧನಂಜಯ ಅವರು ಹೇಳ್ತಾ ಇದ್ರು ಡಿಫಮೇಷನ್ ಬರೋದಾದ್ರೆ ಮೋದಿಯವರು ಕಳ್ಳರು, ಎಲ್ಲ ನಮ್ಮೂರಾಗ ಯಾರೋ ಒಬ್ಬ ಗೌಡ ಕಳ್ಳ ಅಂದ್ರೆ ಹಂಗಾರೆ ದೇವೇಗೌಡರು ಕಳ್ಳರು ಅಂತ ಹೇಳ್ಬಿಟ್ಟು ನಾವು ಡಿಫಮೇಷನ್ ಹಾಕಕ್ಕಾಗತ್ತಾ? ಯಾವ ಅವ್ನು ಗೌಡ ಇದ್ದ ಅವ್ನು ಕಳ್ಳ ಅವನು ಒಂದಿದ ತಕ್ಷಣನೇ ಹಾಕಕ್ಕಾಗತ್ತಾ ಡಿಫಮೇಷನ್? ನಾನು ಹೇಳೋದು ಏನಂದ್ರೆ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ದಾರೆ. ಭಾಷಣ ಮಾಡೋ ಆವೇಗದಲ್ಲಿ ಬರ್ಬೋದು ಈ ಶಬ್ದಗಳು. ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಪ್ರತಿಯೊಂದು ಶಬ್ದನ ಹುಡುಕಿ ಡಿಫಮೇಷನ್ ಹಾಕಿದ್ರೆ ಯಾವ ವ್ಯಕ್ತಿನೂ ಹೊರತುಪಡಿಸಿಲ್ಲ ಮೋದಿಯವರು ಜೈಲ್ಗೆ ಹೋಗ್ಬೇಕಾಗತ್ತೆ, ದೇವೇಗೌಡರು ಜೈಲ್ಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಒಂದು ಸಣ್ಣ ಪದ ಪ್ರಯೋಗಗಳಿಗೆ ಇಷ್ಟು ದೊಡ್ಡ ಲೆವೆಲ್ಲಿಗೆ ತೊಗೊಂಡೋಗೋದು ಯಾರಿಗೂ ಒಳ್ಳೇದಲ್ಲ. ಅದು ರಾಹುಲ್ ಗಾಂಧಿಗೂ ಆಗಬಾರ್ದು, ನಾಳೆ ಮೋದಿಯವ್ರಿಗೂ ಆಗಬಾರ್ದು, ನಾಡಿದ್ದು ಸಿದ್ದರಾಮಯ್ಯನವ್ರಿಗೂ ಆಗಬಾರ್ದು. ಇದು ಆಗಬಾರ್ದು ಯಾರಿಗೂ. ಈಗ ನಾವಿಲ್ಲಿ ವಕ್ತಾರರಾಗಿ ಬರ್ತೀವಿ, ನಮ್ಮ ಇಂಟೆನ್ಷನ್ ಒಬ್ಬರು ಹರ್ಟ್ ಮಾಡಬೇಕು ಅಂತ ಅಲ್ಲ. ಈಗ ಇಲ್ಲಿ BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಏನೋ ಆವೇಗದಲ್ಲಿ ಒಂದು ಪದ ಬಂದ್ಬಿಡುತ್ತೆ. ವಿ ಆರ್ ಆಸ್ಕಿಂಗ್ ಸಾರಿ, ದಟ್ಸ್ ಆಲ್. ನಾವು ಇದೆಲ್ಲ ಜನತಾ ನ್ಯಾಯಾಲಯದಲ್ಲೇ ಡಿಸೈಡ್ ಆಗಬೇಕು, ಇದನ್ನೆಲ್ಲ ಜನತಾ ನ್ಯಾಯಾಲಯದಲ್ಲೇ ಮಾತಾಡಬೇಕು. ಮೋದಿ ಅವ್ರನ್ನ ಕಳ್ಳರಂದ್ರು ರಾಹುಲ್ ಗಾಂಧಿ, ಮೋದಿ ಅವ್ರನ್ನ ಕಳ್ಳರಂದ್ರು ರಾಹುಲ್ ಗಾಂಧಿ ಅಂತ ಹೇಳಿ ತೊಂದರೆ ಇಲ್ಲ. ಇದನ್ನೊಂದು ಡಿಫಮೇಷನ್ ಮಾಡಿಸೋದು. ಆಮೇಲೆ ನಮ್ಗೆ ಇನ್ನು ಬೇರೆ ಏನು ಸಂಶಯ ಇಲ್ಲ, ನಡೆದಿದ್ದು ಕೋಲಾರದಲ್ಲಿ, ಕೋರ್ಟ್ಗೆ ಆಗಿದ್ದೇ ಗುಜರಾತಲ್ಲಿ, ಯಾಕೆ ಅಂತ. ವೈ ನಾಟ್ ಇನ್ ಮಧ್ಯಪ್ರದೇಶ್, ವೈ ನಾಟ್ ಇನ್ ಕರ್ನಾಟಕ? ಓಕೆ, ಕರ್ನಾಟಕದಲ್ಲೇ ಡಿಫಮೇಷನ್ ಮಾಡಿಲ್ಲ, ಕರ್ನಾಟಕದಲ್ಲಿ ಮೋದಿ ಸಮುದಾಯದವ್ರು ಯಾರು ಇಲ್ಲ, ಮೋದಿ ಹೆಸರಿನವ್ರು ಯಾರು ಇಲ್ವಾ, ವೈ ಇಟ್ ಇಸ್ ನಾಟ್ ಹ್ಯಾಪನ್ ಅಂತ ಇದನ್ನೆಲ್ಲ ಡೌಟ್ ಪಡ್ತಾ ಬಂತು. ಓಕೆ, ಇವತ್ತೊಂದು ರಿಲೀಫ್ ಸಿಕ್ಕಿದೆ. ನಾವು ಪ್ರಜಾಪ್ರಭುತ್ವ ಮತ್ತು ಸಾರ್ವಜನಿಕ ಬದುಕಿನಲ್ಲಿರೋರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡ್ತೀವಿ. ನಾವು ಯಾರು ದೇವರುಗಳಲ್ಲ, ವಿ ಆರ್ ಆಲ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್, ವಿ ಆರ್ ಬೌಂಡ್ ಟು ಡೂ ಮಿಸ್ಟೇಕ್ಸ್. ಅದಕ್ಕೆ ನಮ್ಮನ್ನ ಮನುಷ್ಯ ಅನ್ನೋದು. ಈಗ ನರೇಂದ್ರ ಮೋದಿ ಏನ್ ದೇವರ, ಅವರು ಇಂಥ ಪದಗಳು ಅಂತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತಿನ ಮಟ್ಟಿಗೆ ನಾವು ಸ್ವಾಗತ ಮಾಡೋಣ. ಈ ಬದುಕಿನಲ್ಲಿರೋರು ರಾಹುಲ್ ಗಾಂಧಿ ತರನು ತಪ್ಪು ಮಾಡಿದಾಗ ಯಾರ ಮೇಲೂ ಡಿಫಮೇಷನ್ ಮಾಡಿದ್ರೆ. ಮೌರ್ಯ ಸರ್, ಅಲ್ಲಿಗೆ ಬಿಜೆಪಿ ವಕ್ತಾರರನ್ನ ಹೊರತುಪಡಿಸಿ ಈ ಪ್ಯಾನಲ್ ನಲ್ಲಿರೋ ಬಹುತೇಕರಿಗೆ, ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ, ನನ್ನ ಪ್ಯಾನಲ್ ಲಿಸ್ಟ್ ಅಲ್ಲ, ಅದಕ್ಕೆ ಹೇಳ್ತಿದ್ದೀನಿ, ಬಹುತೇಕರಿಗೆ ಸುಪ್ರೀಂ ಕೋರ್ಟ್ ನ ಈ ಒಂದು ತೀರ್ಪಿನ ಬಗ್ಗೆ ಸಮಾಧಾನ ಇದೆ. ಸುಪ್ರೀಂ ಕೋರ್ಟ್ ಬಗ್ಗೆ ಅಬ್ಜೆಕ್ಷನ್ ಸರಿ, ಅಲ್ಲಿ ಇವ್ರಿಗೂ ಇದೆ ಅಂತಾನೆ ಒಪ್ಕೊಳ್ಳೋಣ. ಈಗ ನೆಕ್ಸ್ಟ್ ಬರೋ ಹೈಕೋರ್ಟ್ ಬಗ್ಗೆ ಅಬ್ಜೆಕ್ಷನ್ ಇತ್ತು ಅಂತ ಆಯ್ತು, ವಾಟ್ ಎವರ್. ಈಗಿರೋ ನೆಕ್ಸ್ಟ್ ಬರೋ ಪ್ರಶ್ನೆ ಅಂದ್ರೆ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡೆಯೋದು ಅಂತ ಹೇಳಿ ಇವತ್ತು ಖರ್ಗೆ ಅವ್ರು ಮಾತನಾಡ್ಬೇಕಾದ್ರೆ ಕೂಡ ಅದೇ ಹೇಳಿದ್ರು. ತೀರ್ಪು ಬಂದಿದ್ದು ಟ್ರಯಲ್ ಕೋರ್ಟು ಗುಜರಾತ್ನಿಂದ, ಅದು ಬಂದು ತಲುಪಿ 24 ಗಂಟೆ ಒಳಗೇನೆ ಅನರ್ಹ ಮಾಡಿ ಹಾಕ್ಬಿಟ್ರು. ಈಗ ಬಂದಿರೋದು ದೆಹಲಿ, ಇಲ್ಲೇ ಪಕ್ಕದಲ್ಲೇ ಇದೆ. ನೋಡೋಣ ಎಷ್ಟು ಬೇಗ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡಿತಾರೆ ಅಂತ ಹೇಳಿ. ನಿಮ್ಗೆ ಅನಿಸ್ತಿದ್ಯಾ ಇಲ್ಲೂ ಏನಾದ್ರೂ ರಾಜಕೀಯ ಡ್ರಾಮಾಗಳು ನಡಿಬಹುದು ಅಂತ ಹೇಳಿ? ಅದಕ್ಕೆ ಹೇಳಿದ್ರ ಖರ್ಗೆ ಅವ್ರ ಈ ಮಾತನ್ನ? ಬಹುಶಃ ಖರ್ಗೆ ಅವರು ಆ ಥರದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡೇ ಮಾತನಾಡಿರ್ತಾರೆ. ಆದರೆ ನಾನು ಧನಂಜಯ್ ಸರ್ ಮಾತನಾಡಿದ್ದನ್ನು ಕೇಳಿಸ್ಕೊಂಡಂತೆ ಬಹುಶಃ ಒಂದು ಸುಪ್ರೀಂ ಕೋರ್ಟು ಇದಕ್ಕೆ ಸ್ಟೇ ಕೊಟ್ಟ ನಂತರ ಸ್ಪೀಕರ್ ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ತಮ್ಮ ಹುದ್ದೆಗೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಇದನ್ನು ಆದಷ್ಟು ಬೇಗ ಅವಕಾಶ ಮಾಡಿಕೊಟ್ಟು ರಾಹುಲ್ ಗಾಂಧಿ ಅವರಿಗೆ ಸೆಷನ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟರೆ ನಿಜವಾಗಿಯೂ ನನಗನ್ಸುತ್ತೆ ಪ್ರಜಾಪ್ರಭುತ್ವದ ರಂಗು ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾವ ರಾಹುಲ್ ಗಾಂಧಿ ಅವ್ರನ್ನ ಬಾಯಿ ಮುಚ್ಚಿಸಬೇಕು, ಪಾರ್ಲಿಮೆಂಟ್ ಇಂದ ಹೊರಗಡೆ ಇಡಬೇಕು ಅನ್ನುವ ಎಲ್ಲ ಪ್ರಯತ್ನಗಳು, ಷಡ್ಯಂತ್ರಗಳು ನಡೆದಿತ್ತು ಅಂತ ಈ ದೇಶದೊಳಗಡೆ ಅನುಮಾನ ಕಾಡೋಕೆ ಶುರುವಾಗಿತ್ತು. ಸ್ಪೀಕರ್ ಅವರು ಇಲ್ಲಪ್ಪ ಹಾಗೇನೂ ಇಲ್ಲ, ನಾವು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ನೇರವಾಗಿ ಆದಷ್ಟು ಶೀಘ್ರದಲ್ಲಿ ಕ್ರಮ ಕೈಗೊಂಡ್ರೆ, ಅವರಿಗೆ ಒಳಗೆ ಬರೋದಕ್ಕೆ ಅವಕಾಶ ಕೊಟ್ಟುಬಿಟ್ರೆ, ನಾಳೆಯಿಂದಲೇ ಇಡೀ ಸಂಸತ್ತಿನ ತುಂಬ ನಾವು ಈ ದೇಶದ ನಿಜವಾದ ರಿಯಲ್ ಇಶ್ಯೂಸ್ ಏನಿದೆ ಅದರ ಬಗ್ಗೆ ಮಾತನಾಡ್ತೀವಿ. ಈ ರಾಹುಲ್ ಗಾಂಧಿ ಅವರು ನಿಜವಾದ ರಿಯಲ್ ಇಶ್ಯೂಸ್ ಏನಿದೆ, ಮಣಿಪುರಕ್ಕೆ ಹೋಗಿ ಬಂದ್ರು, ಅವರು ಮಣಿಪುರದ ಜನರ ಗೋಳನ್ ಕಂಡ್ರು, ಅದ್ರ ಬಗ್ಗೆ ಮಾತನಾಡ್ತಾರೆ. ಇಂಡಿಯಾ ಶುಡ್ ನೋ ಅಬೌಟ್ ದಿಸ್. ಸೊ ಆ ದಿನಕ್ಕಾಗಿ ಬಹುಶಃ ಕಾಂಗ್ರೆಸ್ ಎದುರು ನೋಡ್ತಾ ಇದೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತುಗಳನ್ನು ಆಡಿದ್ದಾರೆ. ಸರಿ, ಇಲ್ಲಿಗೆ ಮತ್ತೊಂದು ಹಂತ ಏನು ಅಂತಂದ್ರೆ, ಈಗ ಕೊಟ್ಟಿರೋದು ತಡೆ, ತೀರ್ಪಿನ ಶಿಕ್ಷೆಯ ಪ್ರಮಾಣ ಏನಿತ್ತು ಅದರ ಅನುಷ್ಠಾನಕ್ಕೆ ತಡೆ. ಆದ್ರೆ ಸೆಷನ್ ಕೋರ್ಟ್ ನಲ್ಲಿ ಇನ್ನೊಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆಯೋದು ಬಾಕಿ ಇರೋದ್ರಿಂದ 2024ರ ಚುನಾವಣೆ ಹೊತ್ತಿಗೆ ಮತ್ತೇನಾದ್ರೂ ಕಾನೂನಾತ್ಮಕವಾಗಿ ಚಾಲೆಂಜಸ್ ಎದುರಾಗುವ ಸಾಧ್ಯತೆ ಇದೆಯಾ ಅನ್ನೋದು ಪೊಲಿಟಿಕಲ್ ಆಂಗಲ್ ಕೂಡ ಮಾತನಾಡಬೇಕು. ಇಂಡಿಯಾ ಒಕ್ಕೂಟ, ಮೋದಿ ವರ್ಸಸ್ ಇಂಡಿಯಾ ಅನ್ನೋ ಲೋಕಸಭಾ ಚುನಾವಣೆಯ ವೇದಿಕೆ ಸೆಟ್ ಆಗಿರೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಮೇಲಿದ್ದ ಈ ಅನರ್ಹತೆಯ ತೂಗುಗತ್ತಿ ಪಕ್ಕಕ್ಕೆ ಹೋಗಿರೋದ್ರಿಂದ ಈ ಇಂಡಿಯಾ ಮೈತ್ರಿ ಕೂಟಕ್ಕೆ ಬರುವ ಉತ್ಸಾಹ, ಪ್ರೋತ್ಸಾಹ, ಬೆಂಬಲ, ಮಗದೊಂದು ಶಕ್ತಿ, ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಆ ಮೂಲಕ ಇಂಡಿಯಾಗೆ ಬೂಸ್ಟರ್ ಡೋಸ್ ಆಗುತ್ತೆ? ಇದನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಹಾಗೆ ಜೆಡಿಎಸ್, ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಹಾಗೆ ಜೆಡಿಎಸ್ ಯಾವ ರೀತಿ ಪರಿಗಣಿಸುತ್ತೆ? ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.